ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಕರ್ಣ ಮತ್ತೆ ಕುಂತಿಯ ಮುಖಾಮುಖಿ. ಕರ್ಣ ಸಹಜವಾದ ಆಕ್ರೋಶದಿಂದ ಮಾತನಾಡಿದ. ಗೌರವ ಇದೆ ಹೆತ್ತವಳು ಅಂತ, ಆದರೆ ಹೊರಲಿಲ್ಲ ಅಂತನ್ನುವ, ಹೊತ್ತವಳಲ್ಲ ಅಂತನ್ನುವ ಸಿಟ್ಟು ಇದೆ. ಅದರಿಂದಾಗಿ ಅವನ ಮಾತು ಹೇಗಿತ್ತು ಅನ್ನೋದನ್ನು ನೋಡಿದೆವು. ಇನ್ನೂ ಮುಂದೆ ಬಹಳ ಇದೆ. ನಾನು ಯಾಕೆ ಕೌರವರನ್ನು ಬಿಟ್ಟು ಬರೋದಿಲ್ಲ ಅಂದರೆ ಈ ಲೋಕದ ಋಣ ಅಂತ ಹೇಳ್ತಾನೆ. ಮಯಾ ಪ್ಲವೇನ ಸಂಗ್ರಾಮಂ ತಿತೀರ್ಷಂತಿ ದುರತ್ಯಯಂ ಅಪಾರೇ ಪಾರಕಾಮಾಯೇ ತ್ಯಜೇಯಂ ತಾನಹಂ ಕಥಂ. ನನ್ನನ್ನು ನಂಬಿ ಕೌರವರು ಈ ಯುದ್ಧವೆಂಬ ದೊಡ್ಡ ಉದ್ಯೋಗದಲ್ಲಿ ತೊಡಗಿದ್ದಾರೆ. ನಾನು ಹೇಗೆ ಎಲ್ಲರನ್ನು ಬಿಟ್ಟು ಬಂದ್ಬಿಡ್ಲಿ? ಅಯಂ ಹಿ ಕಾಲ ಸಂಪ್ರಾಪ್ತಃ ಧಾರ್ತರಾಷ್ಟ್ರೋಪಜೀವಿನಾಂ ನಿರ್ವೇಷ್ಟವ್ಯಂ ಮಯಾ ತತ್ರ ಪ್ರಾಣಾನ ಪರಿರಕ್ಷತಾ. ಧೃತರಾಷ್ಟ್ರನ ಅನ್ನ ಉಂಡದ್ದಕ್ಕೆ ನಮ್ಮ ಕೃತಜ್ಞತೆಯನ್ನು ತೋರಿಸುವ ಕಾಲ ಇದು. ಪ್ರಾಣವನ್ನು ರಕ್ಷಿಸಿಕೊಳ್ಳಲಿಕ್ಕೆ ನಾನು ಹೇಗೆ ಹೇಳಿ? ಕೃತಾರ್ಥಾ ಸುಭೃತಾಯೇಹಿ ಕೃತ್ಯಕಾಲೇ ಹ್ಯುಪಸ್ಥಿತೆ ಅನವೇಕ್ಷ ಕೃತಂ ಪಾಪಾಹ ಕುರುವಂತಿ ಪ್ರಿಯಮಾತ್ಮನಃ. ದೀರ್ಘಕಾಲ ಒಂದು ಕಡೆ ಎಲ್ಲ ಭೋಗಗಳನ್ನು ಅನುಭವಿಸಿ, ಕೊಟ್ಟ ಭೋಗಗಳನ್ನು ಅನುಭವಿಸಿ, ಈಗ ಮಾತ್ರ ಆ ಕಾಲ ಬಂದಾಗ ಹೇಗೆ ನಾವು ಆಗಲ್ಲ ಅಂತ ಹೇಳಿ ಹಿಂದೆ ಹೋಗೋದು? ಯುದ್ಧವಲ್ಲದ ಕಾಲದಲ್ಲಿ ಸೈನಿಕನಾಗಿ ಸೇರಿಕೊಂಡು ಯುದ್ಧ ಬಂದ ಕೂಡಲೇ ರಿಸೈನ್ ಮಾಡೋದು ಹೇಗೆ? ಅದು ಹೇಳಿತನ, ಕೃತಜ್ಞತೆ ಎಲ್ಲವೂ ಕೂಡ. ರಾಜದ್ರೋಹ ಅನ್ನೋದು ಈ ಲೋಕದಲ್ಲಿಯೂ ಒಳ್ಳೆಯದಲ್ಲ, ಆ ಲೋಕದಲ್ಲಿಯೂ ಒಳ್ಳೆಯದಲ್ಲ. ನಾಳೆ ಜನ ಎಲ್ಲ ಬೈಯೋದಿಲ್ವಾ? ಈ ಲೋಕ ಆ ಲೋಕಗಳಲ್ಲಿ ನಮ್ಮನ್ನು ತೀವ್ರವಾಗಿ ಖಂಡನೆ ಮಾಡ್ತಾರೆ. ಧೃತರಾಷ್ಟ್ರಸ್ಯ ಪುತ್ರಾಣಾಂ ಅರ್ಥೇ ಯೋತ್ಸ್ಯಾಮಿತೆ ಸುತೈಃ ಬಲಂಚ ಶಕ್ತಿಂಚಾಸ್ಥಾಯ ನ ವೈತ್ವಯಿ ಅನೃತಂ ವದೇ. ನನ್ನ ಪೂರ್ಣ ಶಕ್ತಿಯನ್ನು ಹಾಕಿ ನಿನ್ನ ಮಕ್ಕಳ ಜೊತೆಗೆ ಹೋರಾಡ್ತೇನೆ. ನಿನ್ನನ್ನು ಸಂತೋಷಗೊಳಿಸಲಿಕ್ಕಾಗಿ ನಾನು ಸುಳ್ಳು ಹೇಳೋದಿಲ್ಲ. ನಚತೇಯಂ ಸಮಾರಂಭೋ ಮಯಿ ಮೋಘೋ ಭವಿಷ್ಯತಿ ವಧ್ಯಾನ್ ವಿಶಶ್ಚಾನ್ ಸಂಗ್ರಾಮೇ ನಹ ನಿಶ್ಯಾಮಿ ತೇ ಸುತಾನ್. ಹಾಗಂತ ಹೆತ್ತವಳು ಬಂದು ಕೇಳ್ತಾ ಇದ್ದಾಳೆ. ಅವಳಿಗೇನಾದರೂ ಪ್ರಯೋಜನ ಆಗಬೇಕಲ್ಲ. ಯಾರು ನನ್ನನ್ನು ಕುರಿತು ಸೋಲ್ತಾರೆ ಅವರನ್ನು ಕುರಿತು ನಾನು ಕೊಲ್ಲೋಲ್ಲ. ಯಾರ್ಯಾರು? ಯುಧಿಷ್ಠಿರಂಚ ಭೀಮಂಚ ಯಮೌತೌ ಅರ್ಜುನಾದೃತೆ ಅರ್ಜುನೇನ ತಮಂ ಯುದ್ಧಂ ಮಮ ಯೌಧಿಷ್ಠಿರೇ ಬಲೇ. ಭೀಮಸೇನ, ಧರ್ಮರಾಜ, ನಕುಲ ಸಹದೇವರನ್ನು ಬಿಟ್ಟು ಅರ್ಜುನನನ್ನು ಮಾತ್ರ ನಾನು ಕೊಲ್ಲೋದು. ನಾನು ಪಾಂಡವರ ವಿರುದ್ಧ ಹೋರಾಡ್ತಾ ಇದ್ದೇನೆ ಅಂದರೆ ಅರ್ಜುನನ ವಿರುದ್ಧ ಅಂತ ಮಾತ್ರ ತಿಳಿ. ನೋಡಿ, ಇವ್ರಿಗೆಲ್ಲರದ್ದು ವೈಯಕ್ತಿಕವಾದ ಕೋಪ ದ್ವೇಷಗಳನ್ನು ಇಟ್ಟುಕೊಂಡು ಅವರು ಯುದ್ಧ ಮಾಡೋದು. ಒಟ್ಟಾರೆ ಒಂದು ಟೀಮ್ ಅಂತ ಹೇಳಿ ಯುದ್ಧ ಮಾಡ್ತಾನೇ ಇಲ್ಲ ಅವರು.
ದ್ರೋಣಾಚಾರ್ಯರಿಗೆ ಪಾಂಚಾಲ ಮಾತ್ರ ಟಾರ್ಗೆಟ್, ದುರ್ಯೋಧನನಿಗೆ ಭೀಮಸೇನ ಮಾತ್ರ, ಕರ್ಣನಿಗೆ ಅರ್ಜುನ ಮಾತ್ರ. ದ್ರೋಣಾಚಾರ್ಯರು ಭೀಷ್ಮಾಚಾರ್ಯ ಅವ್ರಿಗೆಲ್ಲ ಪಾಂಡವರು ಬಿಟ್ಟು ಉಳಿದವ್ರನ್ನೆಲ್ಲ ಕೊಲ್ತೀವಿ ಅಂತ. ಏನು ಎಲ್ಲ ಹೀಗೆ. ಅದರಿಂದಾಗಿ ನಾನು ಯುದ್ಧ ಮಾಡ್ತಾ ಇರೋದು ಹೇಗೆ ಅಂದರೆ ಕೇವಲ ಇವರನ್ನು ಕುರಿತು, ಅರ್ಜುನನನ್ನು ಕುರಿತು. ಅರ್ಜುನಂ ವಿನಿಹತ್ಯಾಜೌ ಸಂಪ್ರಾಪ್ತಂ ಸ್ಯಾತ್ ಫಲಂ ಮಯ ಯಶಸಾವಾ ನಮುಚ್ಚೇಯಂ ನಿಹತ ಸವ್ಯಸಾಚಿನ. ಅರ್ಜುನನನ್ನು ಕೊಂದರೂ ನನಗೆ ಕೀರ್ತಿ ಇದೆ, ಅರ್ಜುನನಿಂದ ಸತ್ರು ನನಗೆ ಕೀರ್ತಿ ಇರೋದು. ನತೇ ಜಾತು ನ ಶಿಷ್ಯಂತಿ ಪುತ್ರ ಪಂಚ ಯಶಸ್ವಿನಿ ನಿರರ್ಜುನ ಸಕರ್ಣಾವಾ ಸಾರ್ಜುನಾವಾ ಹತೇ ಮಯಿ. ನಿನಗೆ 5 ಜನ ಮಕ್ಕಳಿದ್ದೇ ಇರ್ತಾರೆ. ಅರ್ಜುನ ಸತ್ರೆ ಕರ್ಣನಿಂದ ಕೂಡಿದ 5 ಮಕ್ಕಳು, ನಾನು ಸತ್ರೆ ಸಾರ್ಜುನಾ ಪಂಚ ಶಿಷ್ಯಂತಿ. ಕರ್ಣನನ್ನು ಬಿಟ್ಟು 5 ಜನ ಮಕ್ಕಳು, ನನಗೆ 5 ಜನ ಮಕ್ಕಳು ಖಾಯಂ. ಇತಿ ಕರ್ಣ ವಚ ಶ್ರುತ್ವಾ ಕುಂತಿ ದುಃಖಾತ್ ಪ್ರವೇಪತಿ. ಏವಂ ವೈ ಉವಾಚ ಪುತ್ರಮಾಶ್ಲಿಷ್ಯ ಕರ್ಣಂ ಧೈರ್ಯಾದ ಕಂಪನಂ. ಅವನ ಆ ಮಾತು ಎಷ್ಟು ಸೊಗಸಾಗಿದೆ, ಸಂಸ್ಕೃತದ ಸಹಜವಾದ ಬಳಕೆ. ನತೇ ಜಾತು ನ ಶಿಷ್ಯಂತಿ ಪುತ್ರಾಃ ಪಂಚ ಯಶಸ್ವಿನಿ. ಯಶಸ್ವಿನಿ ಒಳ್ಳೆಯ ಕೀರ್ತಿಯ ಓ ಕುಂತಿಯೇ, ನಿನಗೆ 5 ಜನ ಮಕ್ಕಳು ಇಲ್ಲ ಆಗೋದಿಲ್ಲ. ನಿರರ್ಜುನ ಸಕರ್ಣಾವ, ಅರ್ಜುನ ಇಲ್ಲದೆ ಹೋದರೆ ಕರ್ಣನಿಂದ ಕೂಡಿಕೊಂಡು 5 ಮಕ್ಕಳು. ಸಾರ್ಜುನಾವ ಹತೇ ಮಯಿ, ಅರ್ಜುನ ಇದ್ದರೆ ಕರ್ಣ ಸತ್ರೆ ಅರ್ಜುನನಿಂದ ಕೂಡಿದ 5 ಮಕ್ಕಳು ನಿನಗಿರ್ತಾರೆ ಅಂತ. ಈ ಮಾತನ್ನು ಕೇಳಿದಾಗ ಕುಂತಿ ದುಃಖದಿಂದ ಗಡಗಡ ನಡುಗುತ್ತಾ ಪುತ್ರಮಾಶ್ಲಿಷ್ಯ, ಮಗನನ್ನು ಅಪ್ಪಿ ನುಡಿದಾಳಂತೆ. ಅವನೇನಾದರೂ ವಿಪರೀತ ಭಾವುಕನಾಗಿದ್ನ ಕರ್ಣ? ಧೈರ್ಯಾತ್ ಅಕಂಪನಂ, ಅವನು ನಡುಗ್ತಾನೇ ಇರಲಿಲ್ಲ. ಅವನಿಗೆ ಇದ್ದದ್ದು ಒಂದೇ, ಇವಳು ತಾಯಿ ಅನ್ನೋ ಗೌರವ ಇದೆ, ಹೆತ್ತಿದ್ದಾಳೆ ಹೊರಲಿಲ್ಲ, ಆದ್ದರಿಂದ ಹೆತ್ತವಳು ಹೌದು ಹೊತ್ತವಳಲ್ಲ, ಆದ್ದರಿಂದ ಅವನಿಗೆ ಆ ಒಂದು ಉತ್ಕಟವಾದ ಭಾವನೆ ಇಲ್ಲ. ಕುಂತಿ ಅವಳೇನು ಹೇಳಿದ್ಲು? ಏವಂ ವೈ ಭಾವ್ಯಮೇತೇನ ಕ್ಷಯಂ ಯಾಸ್ಯಂತಿ ಕೌರವಾಹ ಯಥಾ ತ್ವಂ ಭಾಷಸೆ ಕರ್ಣ ದೈವಂತು ಬಲವತ್ತರಂ. ಹೀಗೆ ಆಗಬೇಕು. ಕೌರವರು ಕ್ಷಯವನ್ನು ಹೊಂದುತ್ತಾರೆ, ಹೋಗಲಿ. ದೈವಂತು ಬಲವತ್ತರಂ, ದೈವ ಅನ್ನೋದು ಬಲಿಷ್ಠ. ತ್ವಯಾ ಚತುರ್ಣಾಂ ಭ್ರಾತॄಣಾಂ ಅಭಯಂ ಶತ್ರುಕರ್ಚನ ತತ್ತಂ ತತ್ಪ್ರತಿಜಾನೀಹಿ ಸಂಗರ ಪ್ರತಿಮೋಚನಂ. ಆದರೆ 4 ಜನರನ್ನು ಕೊಲ್ಲೋಲ್ಲ ಅಂತ ನೀನು ಹೇಳಿದ್ಯಲ್ಲ, ಅದನ್ನು ಪಾಲಿಸು ಸಾಕು. ವಸ್ತುತಃ ಭೀಮಸೇನನ್ನು ಕೊಲ್ಲಿಕ್ಕಾಗಲ್ಲ ಅಂತ ಹೇಳಿ ಕುಂತಿಗೆ ಗೊತ್ತಿದೆ. ಯಾಕೆಂದರೆ ಕರ್ಣನಿಗೆ ದುರ್ಯೋಧನನಿಗೆ ಗದರಿಸಿದವಳು ಅವಳು. ಹಿಡಿಂಬನನ್ನು ಕೊಲ್ಲಲಿಕ್ಕೆ ಬಕನನ್ನು ಕೊಲ್ಲಲಿಕ್ಕೆ ಹೋಗು ಅಂತ ಕಳಿಸಿದವಳೆ ಅವಳು. ಧರ್ಮರಾಜನಿಗೆ ಶಾಕ್ ಆಗಿತ್ತು. ಅದಕ್ಕೆ ಅವಳು ಹೇಳಿದ್ದು, ನಾನು ಹುಡುದಾಗಿಂದ ಇವ್ನು ನೋಡ್ತಾ ಇದ್ದೀನಿ ಅಂತ. ಆದರೂ 4 ಜನರನ್ನು ರಕ್ಷಣೆ ಮಾಡ್ತೀನಿ ಅಂತ ನೀನೇನು ಹೇಳಿದ್ದಿ ಅದನ್ನು ಪಾಲಿಸು ಅಂತ ಅಷ್ಟೇ ಹೇಳುದು. ಅನಾಮಯಂ ಸ್ವಸ್ತಿ ಚೇತಿ ಪೃಥಾತೋ ಕರ್ಣಮಬ್ರವೀತ್ ತಾಂ ಕರ್ಣೋಭ್ಯವದತ್ ಪ್ರೀತಃ ತತಸ್ಥೌ ಜಗ್ಮತು ಸುಖಂ. ಹೀಗೆ ಹೇಳಿದ ಮೇಲೆ ಅನಾಮಯಂ ಸ್ವಸ್ತಿ ಚೇತಿ, ಒಳ್ಳೆಯದಾಗಲಿ ನಿನಗೆ ಅಂತ ಅವಳು ಹೇಳಿದಾಗ ಕರ್ಣ ಅಭ್ಯಾವದತ್ ಗೋತ್ರ ಹೇಳ್ಕೊಂಡು ನಮಸ್ಕಾರ ಮಾಡಿದ. ಅವಳೇನು ಮಾಡಿದ್ಲು? ಅಭಿವಾದನ ಮಾಡಿದಾಗ ಆ ಪ್ಲುತಸ್ವರದಲ್ಲಿ ಆಶೀರ್ವಾದ ಮಾಡಬೇಕು, ಅದನ್ನು ಮಾಡಿದ್ಲು ಅವಳು. ಮಾಡದೆ ಹೋದರೆ ಅಭಿವಾದನ ಕೂಡ ಅಲ್ಲ. ಅಭಿವಾದನೆ ಸ್ತ್ರೀವನ್ ಮಾಭೂಮ ಇತ್ಯಧ್ಯೇಯಂ ವ್ಯಾಕರಣಂ ಅಂತ. ಅಭಿವಾದನ ಮಾಡಿದಾಗ ಆಶೀರ್ವಾದ ಮಾಡಲಿಕ್ಕಾದರೂ ಕಲ್ತ್ಕೊಳ್ಬೇಕಲ್ವಾ, ಅದಕ್ಕಾದರೂ ವ್ಯಾಕರಣ ಓದಬೇಕು ಅಂತ ಅವನು ಪತಂಜಲಿ ಹೇಳ್ತಾನೆ ಮಹಾಭಾಷ್ಯದಲ್ಲಿ. ಹೀಗಾಗಿ ಪ್ಲುತದಲ್ಲಿ
ಸುಖೀ ಭವೇ ಕರ್ಣವರ್ಮನ್ ಅಂತ ಹೇಳಬೇಕು. ಅಥವಾ ಅವಳು ಏನು ಅನಾಮಯಂ ಸ್ವಸ್ತಿ ಅಂದರೆ ಅದೇ ಅರ್ಥ ಇರುತ್ತೆ. ಸುಖೀ ಭವೇಹೆ, ಸುಖಿಯಾಗು ಅಂತ ಅವಳು ಆಶೀರ್ವಾದ ಮಾಡಿದಳು ಅನ್ನುವಲ್ಲಿಗೆ 133ನೇ ಅಧ್ಯಾಯ. ವೈಶಂಪಾಯನ ಆಗಮ್ಯ ಹಸ್ತಿನಪುರಾತ್ ಉಪಪ್ಲಾವ್ಯಮರಿಂದಮಃ ಪಾಂಡವಾನಾಂ ಯಥಾವೃತ್ತಂ ಕೇಶವ ಪೂರ್ವ ಮುಕ್ತವಾನ್. ಹಸ್ತಿನಪುರದಿಂದ ಉಪಪ್ಲಾವಕ್ಕೆ ಬಂದ ಶ್ರೀಕೃಷ್ಣ ಪಾಂಡವರಿಗೆ ಹೇಳಿದ, ಸಂಭಾಷ್ಯ ಶುಚಿರಂ ಕಾಲಂ ಮಂತ್ರಯಿತ್ವಾ ಪುನಃ ಪುನಃ ಸ್ವಮೇವ ಭವನಂ ಚೌರಿಃ ವಿಶ್ರಮಾರ್ಥಂ ಜಗಾಮಃ. ದೀರ್ಘಕಾಲ ಮಾತನಾಡಿ ಮಂತ್ರಾಲೋಚನೆ ಮಾಡಿ ಶ್ರೀಕೃಷ್ಣ ವಿಶ್ರಮಾರ್ಥಂ ರಾತ್ರಿ ಮಲಗಲಿಕ್ಕೆ ಮನೆಗೆ ಹೋದ. ವಿಸೃಜ್ಯ ತರ್ವಾನ್ ನೃಪತೀನ್ ವಿರಾಟ ಪ್ರಮುಖಾನ್ಸ್ತದಾ ಪಾಂಡವ ಭ್ರಾತರ ಪಂಚ ಭಾನಾವಸ್ತಂ ಗತೆ ಸತೀ. ಆಮೇಲೆ ಮತ್ತೆ ಮಾತನಾಡಿದ್ರು. ಅಷ್ಟು ಹೊತ್ತಿಗೆ ಸೂರ್ಯ ಮುಳುಗಿದ. ಆನಾಯ್ಯ ಕೃಷ್ಣಂ ದಾಚಾರ್ಹಂ ಪುನರಮಂತ್ರಮಮಂತ್ರಯನ್. ಸಂಧ್ಯಾಉಪಾಸ್ಯ, ಸಂಧ್ಯಾವಂದನೆ ಮಾಡಿ ಕೃಷ್ಣನನ್ನು ಕರೆಯಿಸಿದರು. ಮತ್ತೆ ಮಾತನಾಡಲಿಕ್ಕೆ ಶುರು ಮಾಡಿದ್ರಂತೆ. ಫಸ್ಟ್ ರೌಂಡು ಜನರಲ್ ಎಲ್ಲರಿದ್ದರು. ಈಗ ಇದು ಗುಟ್ಟಾದ ಮಾತು. ಯುಧಿಷ್ಠಿರ ತ್ವಯಾ ನಾಗಪುರಂ ಗತ್ವಾ ಸಭಾಯಾಂ ಧೃತರಾಷ್ಟ್ರಜಃ ಕಿಮುಕ್ತ ಪುಂಡರೀಕಾಕ್ಷ ತನ್ನ ಶಂಸಿತುಮರ್ಹಸಿ. ನೀನು ಹಸ್ತಿನಪುರಕ್ಕೆ ಹೋಗಿದ್ದಿ, ಸಭೆಯಲ್ಲಿ ದುರ್ಯೋಧನನಿಗೆ ಏನು ಹೇಳಿದೆ ಅದನ್ನು ಹೇಳು ಅಂತ. ಯಾಕೆ 2-3 ಸರ್ತಿ ಕೇಳ್ತಾರೆ ಅಂದರೆ, 2-3 ಸರ್ತಿ ಕೇಳೋದ್ರಿಂದ ಹೊಸ ಹೊಸ ವಿಷಯ ಗೊತ್ತಾಗುತ್ತೆ, ಹೊಸ ಹೊಸ ಆಯಾಮ ಹೊರಗಡೆ ಬರುತ್ತೆ. ಅದರಿಂದಾಗಿ ಒಂದೇ ಘಟನೆಯನ್ನು 2-3 ಬಾರಿ ಕೇಳಿದ್ರೆ ಹೊಸ ಆಯಾಮಗಳು ತೋರಿ ಬರುತ್ತೆ. ಈ ತನಕ ನಾವು ಯೋಚನೆಯೇ ಮಾಡಿಲ್ಲದೆ ಇರೋದು ಇನ್ನೊಮ್ಮೆ ತೋರಿ ಬರುತ್ತೆ. ಅದಕ್ಕೆ ಒಂದು ಘಟನೆಯನ್ನು ರಾಜತಾಂತ್ರಿಕರು ಹಲವಾರು ಬಾರಿ ಕೇಳ್ತಾರೆ. ನನಗೆ ನಮ್ಮ ಪ್ರಭಾಕರ್ ರಾಯರು ಹೇಳ್ತಾ ಇದ್ರು, FIR ಒಂದು ಮಾಡಿರ್ತಾರಲ್ಲ ಅಪರಾಧಿಯ ಮೇಲೆ, ಅದನ್ನು 2ನೇ ಬಾರಿ ಓದೋದು ಲಾಯರು. ಅದರಲ್ಲಿ ಏನು ಲೂಪ್ ಹೋಲ್ ಇದೆ ಅದನ್ನು ತೆಗೆದಿಡ್ತಾರೆ ಅಂತ. 2-3 ಬಾರಿ ರಿವೈಸ್ ಮಾಡಿಕೊಂಡು ಬರೆದ್ರೆ ಲೂಪ್ ಹೋಲ್ ಇಲ್ಲದೆ ಹಾಗೆ ಮಾಡ್ಲಿಕ್ಕೆ ಬರುತ್ತೆ. ಆದರೆ ಇದು ಗೊತ್ತಿಲ್ಲ ಅವ್ರಿಗೆ. 2-3 ಬಾರಿ ಯೋಚನೆ ಮಾಡಿ ಬರೆದು ಹರಿದು ಆಮೇಲೆ ಬರೆದ್ರೆ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಅಂತ ಗೊತ್ತಿಲ್ಲ, ಹಂಗೆ ಮಾಡಿರ್ತಾರೆ. ಅದರಿಂದಾಗಿ 2-3 ಬಾರಿ ಯೋಚನೆ ಮಾಡೋದು ಬಹಳ ಉತ್ತಮ ಅಂತ ಹೇಳಿ, ಓವರ್ ಕಾಷನ್ ಡಸ್ ನಾಟ್ ಹಾರ್ಮ್ ಅಂತ ಹೇಳಿ ಒಂದು ಲೀಗಲ್ ಮ್ಯಾಕ್ಸಿಮ್, ನ್ಯಾಯ ಸೂತ್ರ. ಬಹಳ ಎಚ್ಚರ ಪಡೋದು ಏನು ಹಾರ್ಮ್ಫುಲ್ ಏನಲ್ಲ. ಹೀಗಾಗಿ ಮತ್ತೆ ಕೇಳ್ತಾ ಇದ್ದಾರೆ, ಏನು ಇದಿಲ್ಲ, ಇನ್ನೊಂದೇನಾರು ಅಂಶ ಹೊಳಿಲಿ ಅಂತ. ಶ್ರೀ ಭಗವಾನ್ ಮಯಾ ನಾಗಪುರಂ ಗತ್ವಾ ಸಭಾಯಾಂ ಧೃತರಾಷ್ಟ್ರಜಃ ತಥ್ಯಂ ಪಥ್ಯಂ ಹಿತಂ ಚೋಕ್ತೋ ನ ಚ ಗೃಹ್ಣಾತಿ ದುರ್ಮತಿಃ. ಕೃಷ್ಣ ಮತ್ತೆ ಸಂಕ್ಷಿಪ್ತವಾಗಿ ಹೇಳ್ದ, ನಾನು ಹಸ್ತಿನಪುರಕ್ಕೆ ಹೋದೆ, ಸಭೆಯಲ್ಲಿ ತಥ್ಯವಾದದ್ದನ್ನು ಅಂದರೆ ವಾಸ್ತವವಾದದ್ದನ್ನು, ಪಥ್ಯಂ ನ್ಯಾಯವಾದದ್ದನ್ನು ಹೇಳಿದೆ, ಕೇಳಲಿಲ್ಲ. ಅಷ್ಟೇ ಹೇಳ್ದ. ಯುಧಿಷ್ಠಿರ ತಸ್ಮಿನ್ ಉತ್ಪಥಮಾತನ್ನೇ ಕುರು ವೃದ್ಧ ಪಿತಾಮಹ ಕಿಮುಕ್ತವಾನ್ ಹೃಷಿಕೇತ ದುರ್ಯೋಧನ ಮಮರ್ಷಣಂ. ಸರಿ, ತನ್ನ ಕುರುಕುಲದ ಕುಡಿ ದಾರಿ ತಪ್ಪಿ ಹೋಗ್ತಾ ಇರುವಾಗ ಭೀಷ್ಮ ಏನು ಹೇಳಿದ? ಆಚಾರ್ಯೋ ವಾ ಮಹಾಭಾಗ ಭಾರದ್ವಾಜ ಕಿಮಬ್ರವೀತ್ ಪಿತಾ ವಾ ಧೃತರಾಷ್ಟ್ರಸ್ಥಂ ಗಾಂಧಾರಿ ವಾ ಕಿಮಬ್ರವೀತ್. ದ್ರೋಣಾಚಾರ್ಯರು ಏನು ಹೇಳಿದ್ರು? ಧೃತರಾಷ್ಟ್ರ ಏನು ಹೇಳಿದ? ಗಾಂಧಾರಿ ಏನು ಹೇಳಿದ್ಲು? ಪಿತಾ ಯವೀಯಾನ್ ಅಸ್ಮಾಕಂ ಕ್ಷತ್ತಾ ಧರ್ಮ ವಿದಾಂವರಃ. ಇನ್ನು ನಮ್ಮ ಚಿಕ್ಕಪ್ಪ ಅಸ್ಮಾಕಂ. ಯಾಕೆ ಅಸ್ಮಾಕಂ ಅಂದರೆ ದುರ್ಯೋಧನಾದಿಗಳು ಚಿಕ್ಕಪ್ಪ ಅಂತ ಭಾವಿಸಲಿಲ್ಲ, ಅದಕ್ಕೆ ನಾವು ತಂದೆಯ ತಮ್ಮ ಅಂತ ಗೌರವ ಕೊಡ್ತಾ ಇದ್ದೇವೆ. ಹೀಗಾಗಿ ಅಸ್ಮಾಕಂ, ಅವನು ನಮ್ಮವನು. ನಮ್ಮ ಚಿಕ್ಕಪ್ಪ ಏನು ಹೇಳಿದ? ಅವನು ಆ ದಾಸಿ ಮಗನನ್ನು ಯಾಕೋ ಕರ್ಕೊಂಬನ್ರಿ ಅಂತ ಕೇಳಿದ. ಭಾಗವತದಲ್ಲಿ ಇಲ್ವೇ? ಕ ಏನ ಮತ್ರೋಪಜುಹಾವ ದಾಸ್ಯಾಸುತಂ ಯದ್ ಬಲಿನೈವ ಪುಷ್ಟ ಅಂತ 3ನೇ ಸ್ಕಂದದಲ್ಲಿ ದುರ್ಯೋಧನನ ನೇರ ಮಾತಿನ ಅನುವಾದ. ಯಾರೋ ಆ ತೊತ್ತಿನ ಮಗನನ್ನು ಕರೆದದ್ದು ಅಂತ ಕೇಳ್ದ. ತೊತ್ತಿನ ಮಗ ನಾನು ಬಹಳ
ಸಭ್ಯವಾಗಿ ಹೇಳ್ತಾ ಇದ್ದೀನಿ. ಅವ್ರ ಭಾಷೆ ಏನಿರಬಹುದು ನೀವೇ ಊಹಿಸ್ಕೊಳ್ಳಿ. ಪುತ್ರ ಶೋಕಾಭಿಸಂತಪ್ತ ಕಿಮಾಹ ಧೃತರಾಷ್ಟ್ರಜಂ. ಏನು ಹೇಳಿದ ದುರ್ಯೋಧನನಿಗೆ? ಕಿಂಚ ಸರ್ವೇ ನೃಪತಯ ಸಭಾಯಾಂ ವೈ ಸಮಾತತೆ ಉಕ್ತವಂತೋ ಯಥಾ ತತ್ವಂ ತದ್ಬ್ರೂಹಿತ್ವಂ ಜನಾರ್ದನ. ಎಲ್ಲ ರಾಜರು ಏನು ಹೇಳೋದು? ಅಥವಾ ಸುಮ್ಮನೆ ಕೂತಿದ್ರ? ನ್ಯೂಟನ್ ಥರ ಐಸಾಕ್ ನ್ಯೂಟನ್ನನ್ನು ತೊಗೊಂಡೋಗಿ ಸೆನೆಟರ್ ಮಾಡಿಬಿಟ್ರು. ಈ ತೆಂಡೂಲ್ಕರ್ನ ಮಾಡಲಿಲ್ವೇ ನಮ್ಮಲ್ಲಿ? ಹಾಗೆ ತೊಗೊಂಡೋಗಿ ಅವನನ್ನು ಮಾಡಿಬಿಟ್ರು ಸಂಸತ್ ಸದಸ್ಯನನ್ನಾಗಿ. ಏನು ಮಾತಾಡಲಿಲ್ಲ 1 ವರ್ಷ. ಎದ್ದಿಂತ ಅಂತ ಒಂದು ಸರ್ತಿ ಏನೋ ಮಾತಾಡ್ತಾನೆ ಅಂದರೆ ಆ ಕಿಟಕಿ ಮುಚ್ಚಿಬಿಡಿ, ಬಹಳ ಗಾಳಿ ಬರ್ತಾ ಇದೆ ಅಂತಂತೆ. ಹಾಗೆ ಕೂತಿದ್ರ, ಏನಾರು ಮಾತನಾಡಿದ್ರ? ಬೇರೆ ಎಲ್ಲ ರಾಜರು ಹೇಗೂ ಡಿಸೈಡ್ ಆಗೋಗಿದೆ ಅಂತ ಸುಮ್ಮನೆ ಕೂತಿದ್ರೆ ಏನಾರು ಮಾತನಾಡಿದ್ರ? ಶಲ್ಯ, ಬಾಹ್ಲಿಕ, ಸೋಮದತ್ತ, ಭೂರಿತ್ರವಸ್ತು, ಶಲ, ಸೋಮದತ್ತ ಏನಾರು ಮಾತನಾಡಿದ್ರ? ಕಿಂಚತರವೇ ನೃಪತಯ ಉಕ್ತವಂತೋ ಯಥಾ ತತ್ವಂ ತದ್ಬ್ರೂಹಿತ್ವಂ ಜನಾರ್ದನ. ಉಕ್ತವಾನ್ ಹಿ ಭವಾನ್ ಸರ್ವಂ ವಚನಂ ಕುರು ಮುಖ್ಯಯೋ. ನೀನು ಈ ತನಕ ಹೇಳಿದ್ದು ಯಾವುದು ಗೊತ್ತಾ? ದುರ್ಯೋಧನನ ಮಾತೇನು, ಧೃತರಾಷ್ಟ್ರನ ಮಾತೇನು, ಭೀಷ್ಮರ ಮಾತೇನು ಅಂತ ಹೇಳಿದ್ದಿ. ಇವರೆಲ್ಲರ ರಿಯಾಕ್ಷನ್ ಏನಿತ್ತು ಅಂತಲೇ ಹೇಳಿಲ್ವಲ್ಲ. ಅದಕ್ಕೆ ನಾವು ಇನ್ನೊಮ್ಮೆ ಕರೆಸಿ ಕೇಳ್ತಾ ಇದ್ದೀವಿ ಇಂದ. ಕೇಳಿದ ಕೂಡಲೇ ರಿಯಾಕ್ಟ್ ಮಾಡೋದು ಹೇಗೆ? ಕೇಳಿ ಅದನ್ನು ಜೀರ್ಣಿಸಿಕೊಂಡು ಆಮೇಲೆ ರಿಯಾಕ್ಟ್ ಮಾಡಬೇಕಲ್ವಾ? ವಿಶೇಷತಃ ಈ ತರಹದ ಯೋಗ್ಯರು ಎಷ್ಟು ಜಾಗರೂಕವಾಗಿ ಪ್ರಶ್ನೆ ಕೇಳ್ತಾರೆ, ಜಾಗರೂಕವಾಗಿ ಮಾತನಾಡ್ತಾರೆ. ರೇಷನ್ ಅಕ್ಕಿ ಥರ ಬಳಸಬೇಕು ಮಾತನ್ನು. ಮಾತು ಅನ್ನೋದು ನಮ್ಮ ಅಭಿವ್ಯಕ್ತಿ ಅಲ್ವಾ? ಅದು ನೆಟ್ಟಿಗಿಲ್ದೆ ಹೋದ್ರೆ ಗತಿ ಏನು? ಔಚಿತ್ಯ ಇಲ್ಲದಿದ್ದರೆ, ನೆಟ್ಟಿಗಿಲ್ದೆ ಹೋದರೆ ನಮ್ಮ ಅಭಿವ್ಯಕ್ತಿ ಬಗ್ಗೆ ನಮ್ಗೆ ಅಷ್ಟು ಕೇರ್ಲೆಸ್ನೆಸ್ ಅಂತಾಯ್ತು. ಸರಿಯಾಗಿ ಮಾತನಾಡಲಿಲ್ಲ ಅಂದರೆ ಏನರ್ಥ? ಹೇಗೋ ಬಳಸಿದೆವು, ಯಾವ ಮಾತನ್ನು ಯಾವುದಕ್ಕೋ ಬಳಸಿದೆವು, ಏನರ್ಥ? ನಮ್ಮ ಅಭಿವ್ಯಕ್ತಿಯ ಬಗೆಗೆ ಕೇರ್ಲೆಸ್. ಏನಾದರೂ ತೊಂದರೆ ಇಲ್ಲ, ಏನು ಅರ್ಥ ಬೇಕಾದ್ರೆ ಬರಲಿ, ನಾವು ಪ್ರಯೋಗ ಮಾಡ್ತೇವೆ ಅಂತ. ಅದಕ್ಕೆ ಕೇಳಿದ ಅವನು, ಹೇಳು ಮತ್ತೆ ಅಂತ. ಕಾಮಲೋಭಾಭಿಭೂತಸ್ಯ ಮಂದಸ್ಯ ಪ್ರಾಜ್ಞಮಾನಿನಃ ಅಪ್ರಿಯಂ ಹೃದಯೇತಸ್ಯ ಕಿನ್ನು ತಿಷ್ಠತಿ ಕೇಶವ. ನಿಜವಾಗಿಯೂ ನಾವೆಲ್ಲ ಅಂದ್ಕೊಂಡಿರೋ ಹಾಗೆ ದುರ್ಯೋಧನ ಕೆಟ್ಟವನೋ, ದುರ್ಯೋಧನನ ಹೃದಯದಲ್ಲಿ ಕೆಟ್ಟದ್ದೇ ಇದೆಯೋ? ತೇಷಾಂ ವಾಕ್ಯಾನಿ ಗೋವಿಂದ ಶ್ರೋತುಮಿಚ್ಛಾಮ್ಯಹಂ ವಿಭೋ ಯಥಾ ಚ ನಾತಿಪದ್ಯೇತ ಕಾಲಸ್ತಾತ ತಥಾ ಕುರು. ಅಥವಾ ಇವ್ರಿಗೆ ಅವನ ಮಾತು ಸಮ್ಮತವಾಗಿದೆಯೋ ಇವ್ರಿಗೆಲ್ಲರಿಗೂ, ಉಳಿದವರಿಗೆ, ಅಥವಾ ಅದನ್ನು ಮೀರಿದಾರೋ? ಯಥಾ ಚ ನಾತಿಪದ್ಯೇತ ಕಾಲಸ್ತಾತ ತಥಾ ಕುರು. ಕಾಲ ಇನ್ನೂ ಇದೆ ಸರಿ ಮಾಡಲಿಕ್ಕೆ, ಯುದ್ಧ ಮಾಡದೇ ಇರಲಿಕ್ಕೆ, ಯುದ್ಧ ಮಾಡಲಿಕ್ಕೆ ಇದೆ, ಬೇಗ ಮುಂದುವರಿ. ಭವಾನ್ ಹಿನೋ ಬಲಂ ಕೃಷ್ಣ ಭವಾನ್ ನಾಥೋ ಭವಾನ್ ಗತಿ. ನೀನು ನನ್ನ ಬಲ, ನೀನು ನಮ್ಮ ಒಡೆಯ, ನೀನು ನಮ್ಮ ದಿಕ್ಪಾಲಕ, ದಾರಿ ದಿಗ್ದರ್ಶಕ. ಭಗವಾನ್ ಶೃಣುರಾಜಂ ಯಥಾ ವಾಕ್ಯಂ ಉಕ್ತೋ ರಾಜ ಸುಯೋಧನಃ ಮಧ್ಯೆ ಕುರುಣಾಂ ರಾಜೇಂದ್ರ ಸಭಾಯಾಂ ತನ್ನಿಬೋಧ ಮೇ. ಇದನ್ನು ಯಾಕೆ ಕೇಳಬೇಕು ಅಂದರೆ, ಯಾಕೆ ಕೇಳಬೇಕು ಅಂತ ಹೇಳಿದರೆ, ಭೀಷ್ಮಾದಿಗಳು ಮತ್ತು ದುರ್ಯೋಧನನ ನಡುವೆ ಒಮ್ಮತ ಇದ್ದರೆ ನಾವು ಇನ್ನೊಮ್ಮೆ ಬೇರೆ ತರಹ ಯೋಚನೆ ಮಾಡಬೇಕಾಗತ್ತೆ ಯುದ್ಧ ಮಾಡೋದು. ಒಮ್ಮತ ಇಲ್ಲದೆ ಹೋದರೆ ಈಗಿರೋ ಹಾಗೆ ಯುದ್ಧ ಮಾಡ್ಬೋದು. ಯಾಕೆಂದರೆ ಈಗಾಗಲೇ ಅವರಲ್ಲಿ ಬಿರುಕುಗಳಿವೆ. ಅದರಿಂದಾಗಿ ಭೀಷ್ಮಾಚಾರ್ಯರೇ ಮೊದಲಾದವರು ಏನು ಹೇಳಿದ್ರು ಅಂತ ಕೇಳಿತ್ತು. ಅದಕ್ಕೆ ಭೀಷ್ಮರು ಹೇಳ್ತಾರೆ ಅಂತ ಕೃಷ್ಣ ಹೇಳೋದು. ಮಯಾ ತಾತ ಪಿತಾ ರಾಜನ್ ಶಂತನುರ್ಲೋಕ ವಿಶ್ರುತಃ ತಸ್ಯಾಹಮೇಕ ಏವಾತಂ ಪುತ್ರ ಪುತ್ರವತಾಂಬರ. ನೋಡು ದುರ್ಯೋಧನ, ನಿನಗೆ ಗೊತ್ತಿರುತ್ತೆ, ಆದರೂ ಕೂಡ ನನ್ನ ಬಾಲ್ಯಕಾಲದ ಬಗ್ಗೆ ಹೇಳ್ತೇನೆ. ನಾನು ನಮ್ಮ ಅಪ್ಪ ಶಂತನುವಿಗೆ ಒಬ್ಬನೇ ಮಗ. ಅವನಿಗೆ ತಸ್ಯ ಬುದ್ಧಿ ಸಮುತ್ಪನ್ನ ದ್ವಿತೀಯ ಸ್ಯಾತ್ ಕಥಂ ಸುತಃ.
ಅವನಿಗೇನು ಅನ್ನಿಸಿತು ಅಂದರೆ ಒಬ್ಬನೇ ಮಗನೇ ಅಲ್ಲ, ಇನ್ನೊಬ್ಬ ಬೇಕು ಅಂತ ಅನ್ನಿಸಿತು. ಏಕಂ ಪುತ್ರಮಪುತ್ರಂ ವೈ ಪ್ರವದಂತಿ ಮನೀಷಿಣಃ ನಚೋಚ್ಛೇದಂ ಕುಲಂ ಯಾಯಾತ್ ವಿಸ್ತೀರ್ಯೇತ ಕಥಂ ಯಶಃ. ವಿಶೇಷತಃ ರಾಜ ಹಲವಾರು ಮಕ್ಕಳನ್ನು ಪಡೆದಿರಬೇಕು. ಒಬ್ಬ ಸತ್ರೆ ಇನ್ನೊಬ್ಬ ಇರ್ತಾನೆ. ಎಲ್ಲರಿಗೂ ಅನ್ವಯ ಇದು ವಸ್ತುತಃ. ಅದರಿಂದಾಗಿ ಕುಲ ಒಳ್ಳೆಯದಾಗಿ ಬೆಳಿಬೇಕು ಅಂತಂದರೆ ಬಹಳ ಮಂದಿ ಮಕ್ಕಳು ಇರಬೇಕು ಅಂತ ಅವನಿಗನ್ನಿಸಿತು. ತಸ್ಯಾಹಮೀಪ್ಸಿತಂ ಬುದ್ಧ್ವಾ ಕಾಳಿಂ ಮಾತರಮಾವಹಂ ಪ್ರತಿಜ್ಞಾಂ ದುಷ್ಕರಾಂ ಕೃತ್ವಾ ಪಿತುರರ್ಥೇ ಕುಲಸ್ಯ ಚ. ತಂದೆಯ ಬಯಕೆಯನ್ನು ಈಡೇರಿಸುವುದು ಮಗನ ಕರ್ತವ್ಯ ಅಂತ ಹೇಳಿ ಕಾಳಿಂ ಮಾತರಮಾವಹಂ, ಸತ್ಯವತಿಯನ್ನು ನನ್ನ ತಾಯಿಯಾಗಿ ಮಾಡಿಕೊಂಡೆ. ಆವಹಂ, ಕಾಳಿಯನ್ನು ನನ್ನ ತಾಯಿಯಾಗಿ ಮಾಡಿಕೊಂಡೆ. ಅದಕ್ಕೆ ದುಷ್ಕರವಾದ ಪ್ರತಿಜ್ಞೆಯನ್ನು ಮಾಡಿದೆ. ಅರಾಜ ಚೋರ್ಧ್ವರೇತಾಶ್ಚ ಯಥಾಸು ವಿದಿತಂ ತವ. ನಾನು ರಾಜ ಆಗೋದಿಲ್ಲ, ಮದುವೆ ಆಗೋದಿಲ್ಲ ಅಂತ. ಪ್ರತೀತೋ ನಿವತಾಮ್ಯೇಷ ಪ್ರತಿಜ್ಞಾಮನುಪಾಲಯನ್. ನಾನು ಏನೇ ಕಷ್ಟ ಬಂದರೂ ಪ್ರತಿಜ್ಞೆಯನ್ನು ಬಿಡಲಿಲ್ಲ. ಅಲ್ಲಿ ವಿಚಿತ್ರವೀರ್ಯ ಅನ್ನುವವ ಹುಟ್ಟಿದ. ಸ್ವರ್ಯಾತೇಹಂ ಪಿತರಿತಂ ಸ್ವರಾಜ್ಯೇ ಸನ್ನಿವೇಶಯಂ. ನಮ್ಮಪ್ಪ ಸತ್ತ ಮೇಲೆ ಅವನನ್ನು ರಾಜನನ್ನಾಗಿ ಮಾಡಿದೆ. ವಿಚಿತ್ರವೀರ್ಯಂ ರಾಜಾನಂ ಭೃತ್ಯೋ ಭೂತ್ವಾ ಹಿ ಅಧಶ್ಚರಃ. ವಿಚಿತ್ರವೀರ್ಯನನ್ನು ರಾಜನನ್ನಾಗಿ ಮಾಡಿ ನಾನು ಭೃತ್ಯನಾದೆ. ಜಿತ್ವಾ ಪಾರ್ಥಿವ ಸಂಘಾತಾನ್ ಅಪಿತೇ ಬಹುಚಶ್ರುತಂ. ನೀನು ಬಹಳ ಬಾರಿ ನೋಡಿದ್ದೀಯ, ಕೇಳಿದ್ದೀಯ. ನಾನು ಎಲ್ಲರನ್ನ ಗೆದ್ದು ಕೂಡ ರಾಜ ಆಗಲಿಲ್ಲ. ತಥೋ ರಾಮೇಣ ತಮರೇ ದ್ವಂದ್ವ ಯುದ್ಧ ಮುಪಾಗಮಂ ಸಹಿರಾಮ ಭಯಾದೇಭಿ ನಾಗರೈರ್ ವಿಪ್ರವಾಸಿತಃ. ನನಗೂ ಮತ್ತೆ ಪರಶುರಾಮನಿಗೆ ಒಂದು ಹಂತದಲ್ಲಿ ಘೋರವಾದ ಯುದ್ಧ ಆಯಿತು. ಎಲ್ಲರೂ ಬಂದು ಬೇಡ್ಕೊಂಡ್ರು, ನೀವಿಬ್ಬರು ನಮ್ಮ ಲಿಮಿಟ್ಸಲ್ಲಿ ಯುದ್ಧ ಮಾಡಬೇಡಿ, ಬೇರೆ ಎಲ್ಲಾದರೂ ಹೋಗಿ ಕಾದಾಡ್ಕೊಳ್ಳಿ ಅಂತ. ನಾವು ದೂರ ಹೋದೆವು. ದಾರೇಶ್ವಪ್ಯತಿ ಸಕ್ತಶ್ಚ ಯಕ್ಷ್ಮಾಣಂ ತಮಪದ್ಯತ. ನಾನು ಹೋಗಿ ಅಲ್ಲಿ ಹೋರಾಡ್ತಾ ಇರುವಾಗ ನಿನ್ನ ತಾತ ಮೇರೆ ಮೀರಿ ನಡೆದ. ಯಕ್ಷ್ಮಾಣಂ ಅತಿಸಕ್ತ, ಅತ್ಯಂತ ಆಸಕ್ತನಾಗಿ ಯಕ್ಷ್ಮಾಣಂ ತಮಪದ್ಯತ, ಕಾಯಿಲೆ ಬಿದ್ದೋದ. ಯದಾ ತ್ವರಾಜಕೆ ರಾಷ್ಟ್ರೇ ನವವರಚತುರೇಶ್ವರ ತದಾಭ್ಯಧಾವನ್ಮಾಮೇವ ಪ್ರಜಾಕ್ಷುದ್ಭಯಪೀಡಿತ. ರಾಜರು ಸತ್ತು ಹೋದರು. ಆಗ ಎಲ್ಲರೂ ಕೂಡ ನನ್ನ ಹತ್ರ ಬಂದರು. ಅರಾಜಕವಾಗಿರಬಾರ್ದು, ಅರಾಜಕವಾಗಿತ್ತು ಅಂತ ಹೇಳಿದ್ರೆ ಜಗತ್ತು ನಡೆಯೋದು ಹೇಗೆ ಅಂತ ನನ್ನ ಹತ್ರನೇ ಬಂದರು. ಪ್ರಜೆಗಳು ಏನು ಹೇಳಿದ್ರು? ಉಪಕ್ಷೀಣ ಪ್ರಜಾಸ್ವರವಾಹ ರಾಜ ಭವ ಭವಾಯನಃ. ಎಲ್ಲ ಪ್ರಜೆಗಳು ಕೂಡ ಸೊರಗುತ್ತಾ ಇದ್ದಾರೆ. ಸರಿಯಾಗಿ ಹಣದ ಹಂಚಿಕೆ, ಉದ್ಯೋಗದ ಹಂಚಿಕೆ ಆಗಿಲ್ಲದೆ ಇರೋದ್ರಿಂದ. ಈತಯೋ ನುದ ಭದ್ರಂತೆ ಶಂತನೋ ಕುಲವರ್ಧನ. ಈತಯ, ಎಲ್ಲರಿಗೂ ಮಾನಸಿಕ ಉಪದ್ರವಗಳು ಶುರು ಆಗಿವೆ. ರಾಜ ಇಲ್ಲದೆ ಹೋದರೆ ಮಾನಸಿಕ ಉಪದ್ರವಗಳು ಎಲ್ಲರಿಗೂ ಶುರು ಆಗ್ತದೆ. ಒಬ್ಬ ಕಂಟ್ರೋಲ್ ಮಾಡೋರಿಲ್ಲ ಅಂದರೆ ಅದರಿಂದ ನೀನು ಪರಿಹಾರ ಮಾಡಬೇಕು. ಪೀಡ್ಯಂತೆ ಚ ಪ್ರಜಾಸ್ತರವಾಹ ವ್ಯಾಧಿ ಬಿರ್ಭುಚ ದಾರುಣೈ. ಮನಸ್ಸು ಸರಿ ಇಲ್ಲದೆ ಹೋದಾಗ ದೇಹಕ್ಕೆ ರೋಗ ಬರುತ್ತೆ. ಅಲ್ಪಾವಶಿಷ್ಟ ಗಾಂಗೇಯ ತಾಪರಿತ್ರಾತುಮರ್ಹಸಿ. ಸ್ವಲ್ಪನೇ ಪ್ರಜೆಗಳು ಉಳಿದಿದ್ದಾರೆ. ಅದರಿಂದ ಓ ಗಂಗೆಯ ಮಗನೇ, ನಮ್ಮನ್ನು ರಕ್ಷಿಸಬೇಕು. ವ್ಯಾಧೀನ್ ಪ್ರಣುದ್ಯ ವೀರತ್ವಂ ಪ್ರಜಾಧರ್ಮೇಣ ಪಾಲಯ ತ್ವಯಿ ಜೀವತಿ ಮಹಾರಾಷ್ಟ್ರಂ ವಿನಾಶಮುಪಗಚ್ಚತು. ವ್ಯಾಧೀನ್ ಪ್ರಣುದ್ಯ, ದುಃಖಗಳನ್ನು ತೊಡೆ, ರೋಗವನ್ನು ಪರಿಹಾರ ಮಾಡು, ಒಳ್ಳೆಯದಾಗುವಂತೆ ನೋಡಿಕೊ ಅಂತ ಎಲ್ಲ ಪ್ರಜೆಗಳು ನನಗೆ ಹೇಳಿದ್ರು. ಆವಾಗ ನನಗೇನನ್ನಿಸ್ತು ಗೊತ್ತಾ? ಪ್ರಜಾನಾಂ ಕ್ರೋಶತೀನಾಂ ವೈ ನೈವ ಕ್ಷುಭ್ಯತಮೇ ಮನಃ. ಹೀಗೆ ಪ್ರಜೆಗಳು ಅಳ್ತಾ ಇರುವಾಗ ನನಗೇನೂ ಅನ್ನಿಸ್ಲಿಲ್ಲ. ನಿರ್ಲಿಪ್ತನಾಗಿದ್ದುಬಿಟ್ಟಿದ್ದೆ. ಬ್ರಹ್ಮಚರ್ಯ ನನ್ನನ್ನು ಸನ್ಯಾಸದತ್ತ ಒಯ್ದುಬಿಟ್ಟಿತ್ತು. ಸನ್ಯಾಸಿಗಳು ನಿರ್ಲಿಪ್ತರಾಗಿ ಇರಬೇಕು, ಇರ್ತಾರೆ. ಅದಕ್ಕೆ ಅವರಿಗೆ ತಿರುಗಾಟವನ್ನು ಶಾಸ್ತ್ರ ವಿಧಾನ ಮಾಡಿರೋದು. ಒಂದು ಕಡೆ ಇದೆಯೋ
ಕ್ರಮೇಣ ಅಲ್ಲಿ ಎಲ್ಲ ಇದಾಗುತ್ತೆ. ಪ್ರೀತಿ ಅಂದರೆ ಗುಣಬಾಹಿರವಾದ ಪ್ರೀತಿ ಬೆಳೆಯುತ್ತೆ. ಪ್ರೀತಿ ಇರಬೇಕು. ಸಂಘೇಶು ಸಂಘ ಸತ್ಸುಚ ಕರ್ತವ್ಯ ಅಂತ ಶಾಸ್ತ್ರ ಇದೆ. ಆದರೆ ಅದರಿಂದ ಹೊರತಾದ ಇದು ಬೆಳೆಯುತ್ತೆ. ಅಸಂಗಭೂಚ ನನು ಸಾಧು ಸಂಗೀತ ಅಂತ. ಲೋಕವನ್ನು ಮೀರಿದ ಗುಣಗಳಲ್ಲಿ, ದೌರ್ಬಲ್ಯವನ್ನು ಮೀರಿದ ಗುಣಗಳಲ್ಲಿ ಪ್ರೀತಿ ಇರಬೇಕು. ಆದರೆ ನನಗೆ ಆ ರಾಜ್ಯದಲ್ಲಿ ಸಂಘ ಬರಲಿಲ್ಲ. ಯಾಕಂದರೆ ಸನ್ಯಾಸಿ ಥರ ಆಗೋಗಿದ್ದೆ ನಾನು. ತತಃ ಪೌರಾ ಮಹಾರಾಜ ಮಾತಾ ಕಾಲಿ ಚ ಮೇ ಶುಭಾ ಭೃತ್ಯಾ ಪುರೋಹಿತಾಚಾರ್ಯಾ ಬ್ರಾಹ್ಮಣಾಶ್ಚ. ಈ ಆದಿಪರ್ವದಲ್ಲಿ ಉತ್ತರವೇ ಸಿಕ್ಕಿರಲಿಲ್ಲ. ಭೀಷ್ಮಾಚಾರ್ಯ ನೋಡ್ಕೊಳ್ಳಿಕ್ಕಾಗಿರಲಿಲ್ಲೇನು? ಅತ್ಯಂತ ಆಸಕ್ತನಾದ ಅಂದರೆ ವಿಚಿತ್ರ ವೀರ್ಯ. ಭೀಷ್ಮಾಚಾರ್ಯ ಕಿವಿ ಹಿಂಡಿ ಸರಿಯಾಗಿ ನಡ್ಕೊಳ್ಳೋ ಅನ್ಬೇಕಿತ್ತು. ಅಲ್ಲಿ ನಮಗೆ ಆದಿಪರ್ವದಲ್ಲಿ ಉತ್ತರ ಸಿಗಲಿಲ್ಲ. ಇಲ್ಲಿ ಉದ್ಯೋಗ ಪರ್ವದಲ್ಲಿ ಉತ್ತರ ಸಿಕ್ತು. ಅವರು ಎಷ್ಟೋ ವರ್ಷ ಹೋರಾಡಿದ್ದಾರೆ ದ್ರೋಣಾಚಾರ್ಯ ಇದು ಪರಶುರಾಮ ದೇವರ ಜೊತೆಗೆ. ಅಲ್ಲಿ ಒಂದು ದಾರಿ ತಪ್ಪಿಬಿಟ್ಟಿದ್ದ. ಆದರೆ ಒಂದಕ್ಕೆ ಉತ್ತರ ಸಿಕ್ಕಿಲ್ಲ ಇನ್ನು. ಚಿತ್ರಾಂಗದ ಅನ್ನುವ ಗಂಧರ್ವನೊಡನೆ ಹೋರಾಡ್ತಾ ಇದ್ದಾಗ ಭೀಷ್ಮಾಚಾರ್ಯ ಸುಮ್ಮನೆ ಇದ್ದು ಬಿಟ್ಟಿದ್ರು. ಅಥವಾ ಇವನು ಸತ್ರು ಇವನಿರ್ತಾನೆ ಅಂತ ಭಾವ ಇತ್ತೋ ಏನೋ. ಇದು ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ. ಅವರಿಬ್ಬರು ಕಾದಾಡ್ಕೊಳ್ಳಿ, ಅಕಸ್ಮಾತ್ ನಮ್ಮ ಚಿತ್ರಾಂಗದ ಸತ್ರೆ ವಿಚಿತ್ರ ವೀರ್ಯ ಇರ್ತಾನೆ ಅಂತ ಅನ್ನಿಸ್ಬಿಟ್ಟಿತ್ತೋ ಏನೋ ಅವ್ರಿಗೆ. ಖಾತ್ರಿ ಇಲ್ಲ. ಈ ಭಾವನೆ ಇದೆ ಅನ್ನಲಿಕ್ಕೆ ಇರಬಹುದು. ಅವರೇ ಗುರು ಶಿಷ್ಯರು ಯಾರು? ಅದೇ ಇವಾಗ ಆಮೇಲೆ ಯುದ್ಧ ಆಗಿದ್ದು. ಯಾಕೆ ಅಂತ ಹೇಳಿದ್ರೆ ಅಂಬೆಯ ವಿಚಾರಕ್ಕಾಗಿ. ಅಂಬೆಯನ್ನ ಮದುವೆ ಆಗು ಅಂತ ಹೇಳಿ ಪರಶುರಾಮ ದೇವರು ಹೌದು ದೂರು ಕೊಟ್ಲು ಅವಳು. ಸರಿ, ಅದಕ್ಕಾಗಿ ಆ ಹೋರಾಟ ಆಗಿದ್ದು. ಹೌದು, ಮುಂದೆ ಅದು ಬರುತ್ತೆ. ಹೌದು, ಬಹಳ ಕಾಲ ನಡೀತು. ಭೃತ್ಯ ಅಂದರೆ ಅದೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಮುಗಿದ ಯುದ್ಧ ಅಲ್ಲ, ಅದು ತಿಂಗಳಾನುಗಟ್ಟಲೆ ನಡೀತು. ಅಷ್ಟರೊಳಗಡೆ ಇವನು ಅತಿಸಕ್ತನಾಗಿ ಹೊರಟು ಹೋಗಿದ್ದ. ಇರ್ಬೋದು, ಕರ್ಕೊಂಡು ಹೋಗಿದ್ದು. ಭೃತ್ಯ ಪುರೋಹಿತಾಚಾರ್ಯ ಬ್ರಾಹ್ಮಣಾಶ್ಚ ಎಲ್ಲರೂ ನನಗೆ ಹೇಳಿದ್ರು. ಅರಮನೆಯ ಸಂಬಳದ ಉಳಿಗರು ಭೃತ್ಯಾ, ಪುರೋಹಿತರು, ಆಚಾರ್ಯರು, ಬ್ರಾಹ್ಮಣರು ಎಲ್ಲರೂ ಪ್ರತೀಪರಕ್ಷಿತಂ ರಾಜ್ಯಂ ತ್ವಾಂ ಪ್ರಾಪ್ಯ ವಿನಶಿಷ್ಯತಿ ಸತ್ವಮಸ್ಮದ್ಹಿತಾರ್ಥಂ ವೈ ರಾಜಾ ಭವ ಮಹಾಮತೇ. ಪ್ರತೀಪನಿಂದ ರಕ್ಷಿತವಾದ ರಾಜ್ಯ, ಅದನ್ನು ನೀನು ಮತ್ತೆ ರಕ್ಷಣೆ ಮಾಡಬೇಕಾದ ಪ್ರಸಂಗ ಬಂದಿದೆ. ನಮ್ಮ ಹಿತಕ್ಕಾಗಿ ನೀನು ರಾಜನಾಗು. ಇತ್ಯುಕ್ತ ಪ್ರಾಂಜಲಿರ್ಭೂತ್ವ ದುಃಖಿತೋ ಭೃಜಮಾತುರಃ ತೇಭ್ಯೋನ್ಯವೇದಯಂ ತತ್ರ ಪ್ರತಿಜ್ಞಾಂ ಪಿತೃಗೌರವಾತ್. ಕೈಗಳನ್ನು ಮುಗಿದು ದುಃಖಿತನಾಗಿ ಅವ್ರಿಗೆ ಹೇಳಿದೆ, ನಾನು ತಂದೆಯ ಕುರಿತಾಗಿ ಪ್ರತಿಜ್ಞೆ ಮಾಡಿದ್ದೇನೆ. ಊರ್ಧ್ವರೇತಾ ಹ್ಯರಾಜಾಚ ಕುಲಶ್ಚಾರ್ಥೆ ಪುನಃ ಪುನಃ. ಆಮೇಲೆ ನಮ್ಮ ತಾಯಿಗೂ ಹೇಳಬೇಕಾಯಿತು. ತಥೋಹಂ ಪ್ರಾಂಜಲಿರ್ಭೂತ್ವ ಮಾತರಂ ಸಂಪ್ರಸಾದಯಂ. ಅವಳಿಗೂ ಕೈ ಮುಗಿದು ಹೇಳಿದೆ, ನಾಂಬ ಶಂತನುನಾಜಾತಃ ಕೌರವಂ ವಂಚ ಮುದ್ವಹನ್ ಪ್ರತಿಜ್ಞಾಂ ವಿತಥಾಂ ಕುರಿಯಾಂ ಇತಿ ರಾಜನ್ ಪುನಃ ಪುನಃ. ಶಂತನುವಿನ ಹೊಟ್ಟೆಯಿಂದ ಹುಟ್ಟಿದವ, ಶಂತನುವಿನ ಎದುರಲ್ಲೇ ಮಾಡಿದ ಪ್ರತಿಜ್ಞೆಯನ್ನು ಮುರಿದು ನಾನು ಅಪಚಾರ ಮಾಡೋದಿಲ್ಲ, ಕೌರವ ಕುಲಕ್ಕೆ ಅನ್ಯಾಯ ಮಾಡೋಲ್ಲ, ಯಾಕೆಂದ್ರೆ ನನ್ನಿಂದ ಕೆಟ್ಟ ಹೆಸರು ಬರುತ್ತೆ, ಬರೇ ಮಾತು ತಪ್ಪಿದ ಮಕ್ಕಳೇ ಬಂದರು ಅಂತ ಆಗಿಬಿಡುತ್ತೆ. ಮಾತು ತಪ್ಪದ ಮಗ ಆಗಬೇಕು ಅಂತಂದರೆ ನಾನು ಮದುವೆ ಆಗಬಾರದು, ರಾಜ ಆಗಬಾರದು. ಅಹಂ ಪ್ರೇಷ್ಯಶ್ಚ ದಾಸಶ್ಚ ತವಾಂಬ ಸುತ ವತ್ಸಲೆ. ಪ್ರೇಷ್ಯ ದಾಸ, ಉಳಿಗದವ ಅಂತ ಅವನಿಗೆ ಹೇಳಿದೆ. ಅಹಂ ಚ ಭ್ರಾತೃದಾರೇಚು ತದಾ ವ್ಯಾತಂ ಮಹಾಮುನಿಂ. ಆಗ ಮಹಾಮುನಿಗಳಾದ ವೇದವ್ಯಾಸರನ್ನು ನನ್ನ ತಮ್ಮನ ಹೆಂಡತಿಯರಲ್ಲಿ ನಿಯೋಗ ಪದ್ಧತಿಯಿಂದ ಕೂಡಿಸಿದೆ. ತ್ರೀನ್ ಪುತ್ರಾನ್ ಅಜನಯದ್ಯಾನ್ ತದಾ ಭರತ ಸತ್ತಮಾನ್ ಅಂಧಕರಣಹೀನತ್ವಾತ್ ನ ರಾಜ ವೈ ಪಿತಾ ತವಾ. ನಿಮ್ಮಪ್ಪ ಅಂಧ, ಕುರುಡ, ಕರ್ಣಹೀನತ್ವಾತ್ ಮುಖ್ಯವಾದ ಸಲಕರಣೆಯೇ ಕಣ್ಣು, ಅದೇ ಇಲ್ಲ, ಆದ್ದರಿಂದ ರಾಜ ಆಗಲಿಲ್ಲ ನಿನ್ನಪ್ಪ.
ರಾಜಾತು ಪಾಂಡುರಭವತ್ ಮಹಾತ್ಮ ಲೋಕವಿಶ್ರುತ. ಪಾಂಡು ರಾಜ ಆದ. ಸರಾಜ ತಸ್ಯ ತೇ ಪುತ್ರಾಃ ಪಿತೃರ್ದಾಯಾದ್ಯಹಾರಿಣಃ ಮಾತಾತ ಕಲಹಂ ಕಾರ್ಷೀ ರಾಜ್ಯಸ್ಯಾರ್ಧಂ ಪ್ರದೀಯತಾಂ. ನ್ಯಾಯದ ಪ್ರಕಾರ ನೋಡಿದರೆ ಅವರೇ ರಾಜರಾಗಬೇಕು. ಯಾಕೆಂದರೆ ಅಲ್ಲಿಂದ ಅಲ್ಲಿಗೆ ಹೋಯ್ತಲ್ಲ, ಅಲ್ಲಿಂದ ಅಲ್ಲಿಗೆ ಹೋಯ್ತು. ರಾಜ್ಯ ಧೃತರಾಷ್ಟ್ರನಿಂದ ಪಾಂಡುವಿಗೆ ಹೋಯ್ತು. ಹೀಗಾಗಿ ಪಾಂಡುವಿನ ಮಕ್ಕಳು ರಾಜರಾಗಬೇಕು. ಧೃತರಾಷ್ಟ್ರ ಯಾಕೆ ಕುರುಡ ಆಗಬೇಕಾಯ್ತು ಅಂತ ನೀವು ಅಲ್ಲಿ ಕೇಳಿ, ವಿಧಿಯನ್ನು ಕೇಳ್ಕೊಂಡು ಬನ್ನಿ. ಅಥವಾ ಸತ್ತು ಮೇಲಿನ ಲೋಕದಲ್ಲಿ ಇರುವ ನಿಮ್ಮ ಅಜ್ಜಿನ ಕೇಳ್ಕೊಂಡು ಬನ್ನಿ. ಇಲ್ಲಿ ಆಗಬೇಕು ಬಿಡಿ. ಅದು ಬಿಟ್ಟರೆ ನಾವು ಇಲ್ಲಿ ನೋಡಬೇಕಾದದ್ದು ಸೌಹಾರ್ದದಿಂದ ಇಬ್ಬರು ರಾಜರಾಗಿ ಹಂಚ್ಕೊಂಡು ಬಿಡಿ ಅಂತ ಹೇಳ್ತಾ ಇದ್ದೀವಿ. ನ ವಿಶೇಷೋಸ್ತಿ ಮೇ ಪುತ್ರ ತ್ವಯಿ ತೇಷು ಚ ಪಾರ್ಥಿವಾಂ ಮತಮೇತತ್ ಪಿತುಸ್ತುಭ್ಯಂ ಗಾಂಧಾರ್ಯ ವಿದುರಸ್ಯ ಚ. ನನಗೆ ನಿನ್ನಲ್ಲಿ ಆಗಲಿ ಧರ್ಮರಾಜನಲ್ಲಿ ಆಗಲಿ ಪಕ್ಷಪಾತ ಇಲ್ಲ. ಶ್ರೋತವ್ಯಂ ಖಲು ವೃದ್ಧಾನಾಂ ಮಾ ವಿಶಂಕೀರ್ವಚೋ ಮಮ. ಶಾಸ್ತ್ರಸಿದ್ಧರಾದವರ ಮಾತನ್ನು ಕೇಳಬೇಕು. ನಾಶಯಿಷ್ಯಸಿ ಮಾ ಸರ್ವಂ ಆತ್ಮಾನಂ ಪೃಥಿವೀಪತೆ. ನೀನು ದುಡುಕಾದ ಹೆಜ್ಜೆಗಳನ್ನಿಟ್ಟು ತೊಡಕು ಮಾಡಿ ಎಲ್ಲರನ್ನ ಕೆಳಗಡೆ ಬೀಳಿಸಬೇಡ. ಹೀಗೆ ಉದ್ಯೋಗ ಪರ್ವದಲ್ಲಿ 134ನೇ ಅಧ್ಯಾಯ ಆಯಿತು. ಇದು ಭೀಷ್ಮ ಹೇಳಿತ್ತು. ಭೀಷ್ಮ ಹೇಳಿದ ಮೇಲೆ ತಥೋ ದ್ರೋಣ ದುರ್ಯೋಧನಮಭಾಚತ. ದ್ರೋಣಾಚಾರ್ಯರು ಮಾತನಾಡಿದರು. ಪ್ರತಿಪಶ್ಯಂತನುಸ್ತಾತ ಕುಲಸ್ಯಾರ್ಥೇ ಯಥೋತ್ಥಿತಃ ತಥಾ ದೇವವ್ರಥೋ ಭೀಷ್ಮಃ ಕುಲಸ್ಯಾರ್ಥೇ ಸ್ಥಿತೋಭವತ್. ಶಂತನು ಯಾವ ರೀತಿ ಕುಲಕ್ಕಾಗಿ ತನ್ನದೆಲ್ಲವನ್ನು ತೈದನೋ ಅದೇ ರೀತಿ ಅಥವಾ ಅದಕ್ಕಿಂತ ಹೆಚ್ಚಾಗಿ ಭೀಷ್ಮ ಕುಲಕ್ಕಾಗಿ ತನ್ನನ್ನು ತೈದಿದ್ದಾನೆ. ತಥಾ ಪಾಂಡುರ್ನರಪತಿ ಸತ್ಯಸಂಧೋ ಜಿತೇಂದ್ರಿಯ ರಾಜ ಕುರುಣಾಂ ಧರ್ಮಾತ್ಮ ಸೂರತಸ್ಸು ಸಮಾಹಿತಃ. ಪಾಂಡುವೂ ಕೂಡ, ಪಾಂಡು ಏನು ಮಾಡಿದ್ದಾನೆ? ಅಣ್ಣನಿಗೆ ಬೇಸರ ಆಗಬಾರದು ಇಲ್ಲೇ ಇದ್ರೆ ಅಂತ ಕಾಡಿಗೆ ಹೋದ. ನನ್ನ ಅಗತ್ಯ ಇರೋದು ಕುರುಕುಲಕ್ಕೆ ಶತ್ರುಗಳಿಂದ ಭಯ ಇದ್ದಾಗ, ಶತ್ರುಗಳ ಭಯವನ್ನು ಪರಿಹಾರ ಮಾಡಿದ್ರೆ ಸಾಕು, ಇನ್ನೇನು ಮಾಡಬೇಕಾಗಿಲ್ಲ ಅಂತ. ನೋಡು, ಮೊದಲ ತಲೆ ಶಂತನು ಕುಲಕ್ಕಾಗಿ ತನ್ನನ್ನು ಒಪ್ಪಿಸಿಕೊಂಡ. ಎರಡನೆಯ ತಲೆ ಭೀಷ್ಮ ಕುಲಕ್ಕಾಗಿ ಒಪ್ಪಿಸಿಕೊಂಡ. ನಿಮ್ಮಪ್ಪನಿಗೆ ಕಸಿವಿಸಿ ಉಂಟಾಗಬಾರದು ಅಂತ ಹೇಳಿ ಪಾಂಡು ಹಾಗೆ ನಡೆದುಕೊಂಡ. ಜ್ಯೇಷ್ಠಾಯ ರಾಜ್ಯ ಮದದಾತ್ ಧೃತರಾಷ್ಟ್ರಾಯ ಧೀಮತೆ. ಧೃತರಾಷ್ಟ್ರನಿಗೆ ರಾಜ್ಯ ಕೊಟ್ಟ. ಅವನು ಕಾಡಿನಲ್ಲಿ ಹೋಗಿ ಇದ್ದ. ಯಾಕೆ ಅಂದರೆ ಕಸಿವಿಸಿ ಆಗಬಾರದು ಅನ್ನೋ ಒಂದೇ ಒಂದು ಕಾರಣದಿಂದ. ಆದರೆ ನೀನು ಮಾಡ್ತಾ ಇರೋದೇನು? ಕುಲಕ್ಷಯ ಆಗುವಂತಹ ವಿಚಾರ. ಪಾಂಡುವಿಗೆ ಯಾವ ಮರ್ಯಾದೆ ಸಲ್ತಾ ಇತ್ತೋ, ಪಾಂಡು ಇಲ್ಲಿದ್ದರೆ ಅದೇ ಮರ್ಯಾದೆ ಧೃತರಾಷ್ಟ್ರನಿಗೆ ಸಲ್ಲದೇನೋ ಅನ್ನುವ ಭಯದಿಂದ ಪಾಂಡು ಹೊರಗಡೆ ಹೋದ. ಸಂಧಿ ವಿಗ್ರಹ ತತ್ವಜ್ಞೋ ರಾಜ್ಞೋ ವೈವಾಹಿಕ ಕ್ರಿಯಾಂ ಅವೈಕ್ಷತ ಮಹಾತೇಜ ಭೀಷ್ಮ ಕುರು ಪಿತಾಮಹ. ಸಂಧಿ ವಿಗ್ರಹಗಳನ್ನು ಚೆನ್ನಾಗಿ ಬಲ್ಲ ಭೀಷ್ಮ ತನ್ನ ತಮ್ಮನ ಮಕ್ಕಳಿಗೆ ಮದುವೆ ಮಾಡೋದನ್ನು ಮುಖ್ಯವಾಗಿಸಿಕೊಂಡ. ಅನ್ವಾಸ್ಯ ಮಾನಸ್ ಸತತಂ ವಿದುರೇಣ ಮಹಾತ್ಮನ. ವಿದುರನಿಗೆ ಕುಲದ ಭಾರವನ್ನು ಹೊರಿಸಿದ. ವಿದುರ ತನ್ನ ಹೆಗಲ ಮೇಲೆ ಕುರುಕುಲದ ಭಾರವನ್ನು ಹೊತ್ತುಕೊಂಡ. ನನಗೆ ಅವಮಾನ ಆಗಿದೆ, ನಾನು ದಾಸಿಯ ಮಗ ಅಂತ ಹೇಳಿ ಅವನು ಹೊರಗಡೆ ಹೋಗಲಿಲ್ಲ. ನಿಮಗೆ ಯಾಕೆ ನಾನು ಸರ್ವಿಸ್ ಮಾಡಬೇಕು ಅಂತ ಹೊರಗಡೆ ಹೋಗಲಿಲ್ಲ. ತಾನು ಹುಟ್ಟಿದ್ದೇನೆ, ಇಲ್ಲಿ ಅನ್ನವನ್ನು ಉಂಡಿದ್ದೇನೆ, ಅದಕ್ಕನುಗುಣವಾಗಿ ಶಾಸ್ತ್ರಾನುಗುಣವಾಗಿ ಪಾಲನೆ ಮಾಡಬೇಕು ಅಂತ ಬೆನ್ನ ಮೇಲೆ ಹೊತ್ತುಕೊಂಡ ವಿದುರ. ಕೋಶ ಸಂಯಮನೆ ದಾನೆ ಭೃತ್ಯಾನಾಂ ಅನ್ವವೇಕ್ಷಣೆ ಭರಣೆ ಚೈವ ಸರ್ವಸ್ಯ ವಿದುರ ಸತ್ಯ ಸಂಗರಹ. ಕೋಶ ಸಂಯಮನೆ,
ನೀನು ದೊಡ್ಡವನಾಗಿ ಬೆಳೆಯೋ ತನಕ ಖಜಾನೆ ನೋಡ್ಕೊಳ್ತಾ ಇದ್ದದ್ದು ಯಾರು? ವಿದುರ. ದಾನೆ, ಕಾಲ ಕಾಲಕ್ಕೆ ಸೈನಿಕರಿಗೆ, ಪ್ರಜೆಗಳಿಗೆ, ವ್ಯಾಪಾರಿಗಳಿಗೆ ಎಷ್ಟು ಸಬ್ಸಿಡಿ ಕೊಡಬೇಕು, ಎಷ್ಟು ದಾನ ಮಾಡಬೇಕು, ಯಾವ ರೀತಿ ನಡೆಸಬೇಕು ಅದನ್ನು ನೋಡ್ಕೊಳ್ತಾ ಇದ್ದಿದ್ದು ವಿದುರ. ಭೃತ್ಯಾನಾಂ ಅನ್ವವೇಕ್ಷಣೆ, ಸಂಬಳ ಹೇಗಿರಬೇಕು ಇತ್ಯಾದಿಗಳನ್ನೆಲ್ಲ ನೋಡ್ಕೊಳ್ತಾ ಇದ್ದದ್ದು ವಿದುರ. ಎಲ್ಲ ರೀತಿ ಕೆಲಸ ಮಾಡಿ ಪ್ರೇಷ್ಯವತ್ ಪುರುಷ ವ್ಯಾಗ್ರಹ ಬಾಲವ್ಯಜನ ಮುತ್ಕ್ಷಿಪನ್, ನಿನ್ನ ತಂದೆಯ ಹತ್ತಿರ ಚಾಮರ ಬೀಸ್ಕೊಂಡು ಕೆಲಸ ಮಾಡ್ತಾ ಇದ್ದ ವಿದುರ. ನಾನು ದೊಡ್ಡ ಮಂತ್ರಿ, ಇಡೀ ರಾಜ್ಯದ ಜವಾಬ್ದಾರಿ ನನ್ನದು ಅಂತ ಠೇಂಕಾರ ತೋರಿಸದೆ ವಿನೀತನಾಗಿ ಅಣ್ಣನ ಹತ್ತಿರ ಬೀಸಣಿಗೆ ಬೀಸ್ಕೊಂಡು ಕೆಲಸ ಮಾಡ್ತಾ ಇದ್ದ ಅವನು. ಇದೆಲ್ಲ ಎಂತಹ ದೊಡ್ಡ ತ್ಯಾಗ ಗೊತ್ತಾ? ವಿಸೃಜ್ಯ ಧೃತರಾಷ್ಟ್ರಾಯ ರಾಜ್ಯಂ ಚ ವಿದುರಾಯ ಚ ಚಚಾರ ಪೃಥಿವೀಂ ಪಾಂಡು ಸರ್ವಾಂ ಪರಪುರಂಜಯ. ಧೃತರಾಷ್ಟ್ರನಿಗೆ ರಾಜ್ಯವನ್ನು ಬಿಟ್ಟು ವಿದುರನಿಗೆ ವಹಿಸಿಕೊಟ್ಟು ಪಾಂಡು ಹೊರಗಡೆ ಹೋದ. ವನಂ ಜಗಾಮ ಕೌರವ್ಯೋ ಭಾರ್ಯಾಭ್ಯಾಂ ಸಹಿತೋ ನಘ ಕಥಂ ತಸ್ಯ ಕುಲೇ ಜಾತಃ. ಈ ತರಹ ಕುಲಕ್ಕಾಗಿ ತಮ್ಮನ್ನು ತೆಗೆದುಕೊಂಡವರ ಕುಲದಲ್ಲಿ ಬಂದು ಕುಲವನ್ನು ಒಡೆಯುವಂತಹ ಕೆಲಸ ನಿನಗೆ ಯಾಕೆ? ಸಂಭೂಯ ಭ್ರಾತೃಭಿಸ್ಸಾರ್ಧಂ ಭುಂಕ್ಷ ಭೋಗಾಂಜನಾಧಿಪ ಬ್ರವೀಮ್ಯಹಂ ನಕಾರ್ಪಣ್ಯಾತ್ ನಾರ್ಥಹೇತೋ ಕಥಂಚನ ಭೀಷ್ಮೇಣ ದತ್ತಮಶ್ನಾಮಿ ನತ್ವಯ ರಾಜಸತ್ತಮ. ಎಂತಹ ಪೆಟ್ಟು ಇವರು ಕೊಡೋದು, ಕಿವಿಗೊಟ್ಟು ಕೇಳಿ. ಏನು ಹೇಳ್ತಾರೆ ಗೊತ್ತಾ ದ್ರೋಣಾಚಾರ್ಯರು? ಬ್ರವೀಮ್ಯಹಂ ನಕಾರ್ಪಣ್ಯಾತ್, ದೈನ್ಯದಿಂದ ಹೇಳ್ತಾ ಇಲ್ಲ, ನಾರ್ಥಹೇತೋಹೋ. ಈ ಮುದುಕ ದುಡ್ಡಿಗಾಗಿ ಹೇಳ್ತಾನೆ, ಸಂಬಳಕ್ಕೆ ಅಂತ ಅನ್ಕೊಳ್ಬೇಡ. ಭೀಷ್ಮೇಣ ದತ್ತಮಶ್ನಾಮಿ ನತ್ವಯ, ಭೀಷ್ಮಾಚಾರ್ಯ ಕೊಟ್ಟದ್ದನ್ನು ಉಣ್ತಾ ಇದ್ದೇನೆ, ನೀನು ಕೊಡ್ತಾ ಇರೋದಲ್ಲ ಅಂತ ಹೇಳ್ತಾರೆ. ಎಲ್ಲ ಬಿದ್ದಾಯ್ತಲ್ಲ, ಏನೇನು ಸೌಧಗಳಿತ್ತು, ದುರ್ಯೋಧನ ಅನ್ನ ಉಂಡ್ರೂ ಬುದ್ಧಿ ಎಲ್ಲ ತಳ್ಕೊಂಬಳಕ ಆಗೋಯ್ತು. ಭೀಷ್ಮೇಣ ದತ್ತಮಶ್ನಾಮಿ ನತ್ವಯ ರಾಜನಂದನ, ನೀನು ಕೊಡ್ತಾ ಇರೋದಲ್ಲ, ಭೀಷ್ಮಾಚಾರ್ಯ ಕೊಟ್ಟದ್ದನ್ನು ಊಟ ಮಾಡ್ತಾರೆ. ಭೀಷ್ಮಾಚಾರ್ಯರಿಗೆ ಈ ರಾಜ್ಯದಲ್ಲಿ ಹಕ್ಕಿದೆ, ನಿಮ್ಮೆಲ್ಲರಿಗಿಂತ ಪೂರ್ವಾಧಿಕಾರಿ ಅವರು. ನೋಡಿ, ಒಂದು ನೆನ್ಪಿಟ್ಕೊಳ್ಳಿ, ನಾವು ಈಗ ಇವತ್ತಿನ ದಿನ ಬದುಕ್ತಾ ಇದ್ದೀವಿ. ಅಕಸ್ಮಾತಾಗಿ ನಮ್ಮ ತಾತನೋ ಮುತ್ತಾತನೋ ದಡ್ಡಂತ ಮರಳಿ ಬಂದರು ಅಂತ ಇಟ್ಕೊಳ್ಳಿ, ಅದೇ ದೇಹ ಅದೇ ನೆನಪು ದೇವರು ಕೊಟ್ಟ ಬಂದರೆ ಅವ್ರಿಗೆ ಹಕ್ಕಿಲ್ವ ಇದರಲ್ಲಿ? ಸುಮ್ಮನೆ ಯೋಚನೆ ಮಾಡಿ. ವಾದಿರಾದರು ಬಂದರು ಅಂತ ಇಟ್ಕೊಂಬಿಡಿ, ಈಗಿನ ಸ್ವಾಮಿಗಳು ಯಾವ ಲೆಕ್ಕ? ಬರಲ್ಲ, ಅದು ಬೇರೆ. ಬಂದರೆ ನೀವಿದ್ದಾಗ ಈ ಶಾಖಾ ಮಠ ಆಗಿರಲಿಲ್ಲ, ಅದಾಗಿದ್ದು ನಂದು ಅಂತಲೂ ಹೇಳಲಿಕ್ಕಾಗಲ್ಲ. ಅವರು ವಿಜಯಧ್ವಜರು ಬಂದರು ಅಂತ ಇಟ್ಕೊಳ್ಳಿ, ಪೂರ್ಣಪ್ರಜ್ಞೆ ವಿದ್ಯಾಪೀಠ ನಂದಲ್ಲ ಅಂತ ಹೇಳಲಿಕ್ಕಾಗತ್ತಾ? ಅವ್ರದ್ದಲ್ಲ ಅಂತ ಹೇಳಲಿಕ್ಕಾಗತ್ತಾ? ಅದೇ ರೀತಿ ಅಲ್ವ ಇದು? ಅದರಿಂದಾಗಿ ಜನ ಯಾಕೆ ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತಲೇ ಅರ್ಥ ಆಗಲ್ಲ. ದುರ್ಯೋಧನ ಅನ್ನ ತಿಂದ್ರು ಕೆಟ್ಟ ಬುದ್ಧಿ ಸೇರ್ಕೊಂಡ್ಬಿಟ್ಟಿತ್ತು, ದುರ್ಯೋಧನ ಅನ್ನ ತಿಂದ್ರು ಕೆಟ್ಟ ಬುದ್ಧಿ ಸೇರ್ಕೊಂಡಿತ್ತು ಅಂತ. ದುರ್ಯೋಧನ ಅನ್ನ ನಾನು ತಿಂತಾ ಇರೋದಲ್ಲ ಅಂತ ದ್ರೋಣಾಚಾರ್ಯ ಹೇಳ್ತಾ ಇರೋದೇ ಕೇಳಿಸ್ತಾ ಇಲ್ಲ ಅವ್ರಿಗೆ. ಯಾಕೆಂದ್ರೆ ಪೂರ್ವಿಕರನ್ನ ಕಣ್ಣಿನಿಂದ ಕೇಳಿಸ್ಕೋಬೇಕಲ್ವಾ, ಕಿವಿಯಿಂದ ಅಲ್ಲ. ಅದು ಕರೆಕ್ಟ್. ಮಹಾಭಾರತವನ್ನ ಕಣ್ಣಿನಿಂದ ಕೇಳಿಸ್ಕೋಬೇಕೇ ವಿನಃ ಕಿವಿಯಿಂದಲ್ಲ. ಆಮೇಲೆ ಅದು ಕಿವಿಗೆ ಬೀಳೋದು. ನಾಹಂ ತ್ವತ್ತೋಭಿಕಾಂಕ್ಷಿಷ್ಯೆ ವೃತ್ಯುಪಾಯಂ ಜನಾಧಿಪ. ನಿನ್ನಿಂದ ಬದುಕಬೇಕಾದ ಕರ್ಮ ನನಗಿಲ್ಲ. ವೃತ್ತಿ ಉಪಾಯ. ವೃತ್ತಿ ಅಂತಂದರೆ ಬದುಕೋದು. ಪ್ರೊಫೆಷನ್ ಇಸ್ ಕಾಲ್ಡ್ ವೃತ್ತಿ. ವೃತ್ತಿಯ ಉಪಾಯ ನಿನ್ನಿಂದ ಆಗಬೇಕು. ಬದುಕಿನ ಉಪಾಯ, ಜೀವನೋಪಾಯ ನಿನ್ನಿಂದ ಆಗಬೇಕಾಗಿಲ್ಲ. ಯಾಕೆ ಅಂದರೆ ಇರ್ಲಿಕ್ಕೆ ಅವಕಾಶ ಕೊಟ್ಟಿದ್ದು ಭೀಷ್ಮ, ಅನ್ನ ಕೊಟ್ಟಿದ್ದು ಯುಧಿಷ್ಠಿರ. ಅದನ್ನು ಅವನು ಅನ್ನ ಕೊಟ್ಟಿದ್ದಾನೆ ಒಂದು ಮಾತು ಹೇಳ್ಕೊಳ್ಳಿಲ್ಲ. ಆದರೆ ಇವ್ರಿಗಿಂತ ಬುದ್ಧಿವಂತ ಅವನು. ಯಾರು? ದುರ್ಯೋಧನ. ದ್ರೋಣಾಚಾರ್ಯಗಿಂತ ಬುದ್ಧಿವಂತ.
ಅವರ ಕರಳ ಕುಡಿಯನ್ನೇ ಹಿಡ್ಕೊಂಡಿದ್ದ. ಅಶ್ವತ್ಥಾಮ ಇದ್ದದ್ದಕ್ಕೆ ಅವ್ರು ಇದ್ದದ್ದಷ್ಟೇ. ಅಯ್ಯೋ ತಿಂದ್ಬಿಟ್ಟಿದ್ದೀನಿ ಇವ್ರ ಮನೆ ಅನ್ನ ಅಂತ ಏನು ಇರಲಿಲ್ಲ. ಇವಾಗ ಗೌರ್ನಮೆಂಟ್ ಎಂಪ್ಲಾಯೀಸು, ಗೌರ್ನಮೆಂಟ್ ಆಫೀಸರ್ಸ್ ಎಲ್ಲ ಅವರು ಇವಾಗ ಯಾರ್ದು ಸರ್ಕಾರ ಇರುತ್ತೆ ಆ ಸರ್ಕಾರಕ್ಕೆ ನಿಷ್ಠರಾಗಿರ್ಬೇಕು ಅಂತಿಲ್ಲ. ಅವ್ರ ಕೆಲಸಕ್ಕೆ ಅವ್ರು ದುಡ್ಡು ಅಂತಾರೆ ಅಲ್ವಾ. ಅದೇ ರೀತಿ ಒಂದು ಸ್ವಲ್ಪ ಹಿಂದೆ ಅಂದರೆ ಗುರುಗಳಿಗೆ ಅದು ಆಗ ಅನ್ವಯಿಸಲ್ವಾ. ಯಥೋ ಭೀಷ್ಮಸ್ತೋ ದ್ರೋಣ ಯದ್ಭೀಷ್ಮಸ್ತ್ವಾಹ ತತ್ಕುರು. ಭೀಷ್ಮ ಎಲ್ಲಿರ್ತಾನೋ ದ್ರೋಣ ಅಲ್ಲಿರ್ತಾನೆ. ಯಾಕೆಂದರೆ ಗೆಳೆಯರು ಎಲ್ಲರೂ ಪರಶುರಾಮ ದೇವರ ಗೆಳೆಯರು, ಪರಶುರಾಮ ದೇವರ ಶಿಷ್ಯರು, ಅದರಿಂದಾಗಿ ಗೆಳೆಯರು, ಸಹಪಾಠಿಗಳು. ದೀಯತಾಂ ಪಾಂಡುಪುತ್ರೇಭ್ಯೋ ರಾಜ್ಯಾರ್ಧಮರಿಕರ್ಷಣ ಸಮಮಾಚಾರ್ಯಕಂ ತಾತ ತವತೆ ಶಾಂಚಮೇ ಸದಾ. ನಮ್ಮ ಗುರುಗಳು ನೀವಿಲ್ಲಿರ್ಬೇಕು ಅಂದರೆ ನಾನು ಅವ್ರಿಗೂ ಗುರುಗಳೇ, ನನ್ನಿಂದ ನಿನಗಿಂತ ಹೆಚ್ಚಾಗಿ ಕಲ್ತವ್ರು ಅವರು. ಸಮಮಾಚಾರ್ಯಕಂ ಅಶ್ವತ್ಥಾಮ ಯಥಾಮಶ್ಯಂ ತಥಾ ಶ್ವೇತಹಯೋ ಮಮ. ನನಗೆ ಅಶ್ವತ್ಥಾಮನಷ್ಟೇ ಪ್ರೀತಿ ಅರ್ಜುನನಲ್ಲಿದೆ. ಶ್ವೇತಹಯ ಬಿಳಿ ಕುದುರೆ, ಏಕೆಂದರೆ ಅರ್ಜುನನ ರಥಕ್ಕೆ ಕಟ್ಟಿದ್ದ ಕುದುರೆಗಳು ಬಿಳಿ ಕುದುರೆ, ಶ್ವೇತಹಯ ಅಂತ. ಬಹುನಾ ಕಿಂ ಪ್ರಲಾಪೇನ ಯಥೋ ಧರ್ಮಸ್ತತೋ ಜಯ. ಇನ್ನೂ ಏನು ಹೇಳೋದು, ಯಥೋ ಧರ್ಮಸ್ತತೋ ಜಯ, ಅದು ಇವ್ರ ಮಾತು. ಇವ್ರ ಮಾತು ಹೌದು, ದ್ರೋಣಾಚಾರ್ಯರ ಮಾತು ಹೌದು, ಗಾಂಧಾರಿಯ ಮಾತು ಹೇಗೆ ಆ ಮಾತು ಹೌದು. ಏವ ಮುಕ್ತೆ ಮಹಾರಾಜ ದ್ರೋಣೇನಾಮಿತ ತೇಜತ ವ್ಯಾಜಹಾರ ತಥೋ ವಾಕ್ಯಂ ವಿದುರ ಸತ್ಯತಂಗರ. ಆಮೇಲೆ ವಿದುರ ಹೀಗೆ ಹೇಳಿದ, ಏನು? ದೇವವ್ರತ ನಿಬೋಧೇಧಂ ವಚನಂ ಮಮ ಭಾಚತಃ ಪ್ರನಷ್ಟ ಕೌರವೋ ವಂಚಃ ತ್ವಯಾಯಂ ಪುನರುದ್ಧೃತಃ. ವಿದುರ ಹೇಳ್ದ, ದೇವವ್ರತ ನಿಬೋಧ ಕೇಳೋ, ನಾನು ಹೇಳ್ತಾ ಇರೋ ಮಾತನ್ನು ಕೇಳು. ಯಾಕಂದರೆ ದುರ್ಯೋಧನನಿಗೆ ಮಾತನಾಡಲಿಕ್ಕೂ ಅವನಿಗೆ ಇಷ್ಟ ಇಲ್ಲ. ಯಾಕಂದರೆ ವಿದುರನನ್ನು ಕಳಿಸ್ಬಿಟ್ಟಿದ್ದಾನೆ. ಅವನು ರಾಜೀನಾಮೆ ಯಾವತ್ತೋ ಕೊಟ್ಟಾಗೋಗಿದೆ, ರಾಜೀನಾಮೆ ಯಾವತ್ತೋ ಕೊಟ್ಟಾಗಿದೆ, ನಾನಿಲ್ಲಿರೋಲ್ಲ ಅಂತ. ಧೃತರಾಷ್ಟ್ರನ ವೈಯಕ್ತಿಕವಾದ ಸ್ನೇಹ ಬಂಧ ಇದ್ದದ್ರಿಂದ ವಿದುರ ಬಂದು ಹೋಗಿ ಮಾಡ್ತಾ ಇದ್ದ. ಸ್ಮಯನ್ ಧನುರ್ದ್ವಾರಿ ನಿಧಾಯ ಅಂತ ಹೇಳ್ತಾರೆ ಭಾಗವತದಲ್ಲಿ. ದುರ್ಯೋಧನನ ಮಾತಿಗೆ ನಗುತ್ತಾ ಇಲ್ಲಿ ತನಕ ಹಸ್ತಿನಪುರಕ್ಕೆ ದುಡಿದದ್ದು ಸಾರ್ಥಕ ಆಯಿತು ಅಂತ ತನ್ನ ಅಧಿಕಾರ ಸೂಚಕವಾದ ಬಿಲ್ಲನ್ನು ಪಕ್ಕದಲ್ಲಿನ ಗೋಡೆಗೆ ಒರಗಿಸಿ ಹೊರಟು ಹೋದ ದಿವಸವೇ ಅದೇ ರಾಜೀನಾಮೆ. ಅವನು ಪೋಸ್ಟಲ್ಲಿಲ್ಲ ವಿದುರ, ಯಾವುದೋ ಮಂತ್ರಿಯ ಪೊಸಿಷನ್ನಲ್ಲಿಲ್ಲ. ದುರ್ಯೋಧನನ ಬಗ್ಗೆ ಅವನಿಗೆ ಇಷ್ಟವೂ ಇಲ್ಲ, ದುರ್ಯೋಧನ ಇವನ ಮಾತನ್ನು ಕೇಳೋದೂ ಇಲ್ಲ. ಅದರಿಂದಾಗಿ ತುಂಬಿದ ಸಭೆಯಲ್ಲಿ ದುರ್ಯೋಧನನಿಗೆ ಹೇಳುವ ಬದಲು ಭೀಷ್ಮನಿಗೆ ಹೇಳ್ತಾ ಇದ್ದಾನೆ, ಹಾಗಾದರೂ ಕೇಳಿಸ್ಕೊಳ್ಳಿ ಅಂತ. ತ್ವಮ್ಮೇ ವಿಲಪಮಾನಸ್ಯ, ಕುಸಿದು ಹೋಗ್ತಾ ಇದ್ದ ಕೌರವ ವಂಶವನ್ನು ನಿಲ್ಲಿಸಿದವ ನೀನು. ನಾನು ಎಷ್ಟು ಹೇಳ್ತಾ ಇದ್ದೀನಿ, ನನ್ನ ಮಾತನ್ನು ಕೇಳ್ತಾ ಇಲ್ಲ ನೀನು ಸರಿಯಾಗಿ. ಅಲ್ಲ, ಯಾರಿವನು? ಕೋಯಂ ದುರ್ಯೋಧನೋ ನಾಮ. ಯಾರೋ ಇವನು? ಕುಲೇಸ್ಮಿನ್ ಕುಲ ಪಾಂಸನಃ, ಕುಲವನ್ನು ಹಾಳು ಧೂಳಿಪಟ ಮಾಡಲಿಕ್ಕಿರೋನು ಇವನು. ಯಸ್ಯ ಲೋಭಾಭಿಭೂತಸ್ಯ ಮತಿಂ ಸಮನುವರ್ತಸೆ. ಅವನ ಮಾತು ನೀನು ಕೇಳಬೇಕಾ? ಅನಾರ್ಯಸ್ಯ ಅಕೃತಜ್ಞಸ್ಯ ಲೋಭೇನ ಹೃತಚೇತಸಃ ಅತಿಕ್ರಾಮತಿ ಯಶಾಸ್ತ್ರಂ ಪಿತುರ್ಧರ್ಮಾರ್ಥದರ್ಶಿನಃ. ಅನಾರ್ಯ, ಕೃತಜ್ಞ, ಲೋಭಿ, ದೊಡ್ಡವ್ರ ಮಾತು ಕೇಳಲ್ಲ, ಪ್ರಜ್ಞಾವಂತ ಅಲ್ಲ, ಅವನ ಮಾತು ನೀನು ಕೇಳಬೇಕಾ? ಅತಿಕ್ರಾಮತಿ ಯಶಸ್ತ್ರಂ ಏತೇ ನಶ್ಯಂತಿ ಕುರವೋ ದುರ್ಯೋಧನ ಕೃತೇನ ವೈ ಯಥಾ ತೇನ ಪ್ರಣಶ್ಯೇಯು ಮಹಾರಾಜ ತಥಾ ಕುರು. ನಿಮ್ಮಿಬ್ಬರಿಗೆ ಇವರನ್ನ ಆಚೆ ಹಾಕುವ ಅಧಿಕಾರವೇ ಇಲ್ವಾ? ದುರ್ಯೋಧನನನ್ನು ಆಚೆ ಹಾಕುವ ಅಧಿಕಾರ ಇಬ್ಬರಿಗೂ ಇದೆ. ನೀವು ಯಾಕೆ ಸುಮ್ಮನೆ ಕೂತಿದ್ದೀರಿ ಅಂತಲೇ ಅರ್ಥ ಆಗೋದಿಲ್ಲ. ನೋಪೇಕ್ಷಸ್ವ ಮಹಾಬಾಹೋ ಪಶ್ಯಮಾನ ಕುಲಕ್ಷಯಂ ಅಥ ತೇದ್ಯಮತಿರ್ನಷ್ಟ ವಿನಾಚೇತಮುಪಸ್ಥಿತೇ.
ಭೀಷ್ಮ ಒಂದು ಒಳ್ಳೆ ಮಾತು ಹೇಳ, ಕಾಡಿಗೆ ಹೋಗೋದು ಕ್ಷೇಮ, ನೀನು ಇಲ್ಲಿ ಯಾಕಿದ್ದಿ? ಇದ್ರು ಹೇಳೋ ಮಾತು, ಅಥ ತೇದ್ಯ ಮತಿರ್ನಷ್ಟ ವಿನಾಶೇ ಸಮುಪಸ್ಥಿತೆ. ನಿನ್ ಬುದ್ಧಿನೇ ಕೆಟ್ಟೋಗಿದೆಯಲ್ಲ. ವನಂ ಗಚ್ಚ ಮಯಾ ಸಾರ್ಧಂ ಧೃತರಾಷ್ಟ್ರೇಣ ಚೈವ. ನಾವು 3 ಜನ ಕಾಡಿ ಕೊಟ್ಟೋಗೋಣ ಬಾ. ಬದ್ಧ್ವಾ ವಾನಿಕೃತಿ ಪ್ರಜ್ಞಂ ಧಾರ್ತರಾಷ್ಟ್ರಂ ಸುದುರ್ಮತಿಂ ಶಾಧೀದಂ ರಾಜ್ಯ ಮಧ್ಯಾಚು ಪಾಂಡವೈರಭಿರಕ್ಷಿತಂ. ಈ ತುಂಟನನ್ನು ಈಗ ಕಟ್ಟಿ ಹಾಕು, ಪಾಂಡವರ ಜೊತೆಗೆ ರಾಜ್ಯ ಮಾಡು. ಈಗಲೂ ಅವಕಾಶ ಇದೆ. ಇವನು ಮಾತೇ ಕೇಳ್ತಾ ಇದ್ದಿ? ಇವನೊಂದು ದೊಡ್ಡ ಯಾವ ಕುಲಕ್ಕೆ ಏನು ಮಾಡಿದವ ಅಂತ ಇವನ ಮಾತನ್ನು ನೀನು ಕೇಳಬೇಕಿದೆ. ಪ್ರಸೀದ ರಾಜ ಶಾರ್ದೂಲ ವಿನಾಚೋ ದೃಶ್ಯತೆ ಮಹಾನ್ ಪಾಂಡವಾನಾಂ ಕುರುಣಾಂಚ ರಾಜ್ಞಾಂ ಅಮಿತ ತೇಜಸಾಂ. ವಿರರಾಮೈವ ಮುಕ್ತ್ವಾತು ವಿದುರೋ ದೀನಮಾನತಃ ಪ್ರಧ್ಯಾಯಮಾನಃ ಸತದಾ ನಿಶ್ವಸನಶ್ಚ ಪುನಃ ಪುನಃ. ಈ ರೀತಿ ಆಕ್ರೋಶದಿಂದ ನುಡಿದು ಏದುಸಿರು ಬಿಡ್ತಾ ಸುಮ್ಮನೆ ಕೂತ್ಬಿಟ್ಟ ವಿದುರ. ವಯಸ್ಸಾಗಿದೆ ಅವನಿಗೂ. ಎಷ್ಟು BP ರೈಸ್ ಆಗಿರಬೇಡ. ಈ ಮಾತನ್ನು ಕೇಳಿದಾಗ ನಿಮಗೆ ಅರ್ಥ ಆಗುತ್ತೆ. ರಕ್ತದೊತ್ತಡ ಯಾವ ಪರಿ ಆಗಿ ಒಂದು ರೀತಿ ಮಾತು ಅರ್ಧಕ್ಕೆ ನಿಲ್ಲಿಸಿ ಗಟ್ಟಿಯಾಗಿ ಉಸಿರು ಬಿಡ್ತಾ ಕೂತ್ಬಿಟ್ಟ. ವಿರರಾಮೈವ ಮುಕ್ತ್ವಾತು ವಿದುರೋ ದೀನಮಾನಸಃ ಪ್ರಧ್ಯಾಯಮಾನಃ ಸತದಾ ನಿಶ್ವಸನಶ್ಚ ಪುನಃ ಪುನಃ. ನಿಟ್ಟುಸಿರಿಡ್ತಾ ಇದ್ದ. ತತೋಶ್ಚ ರಾಜ್ಞಸ್ಸು ಬಲಸ್ಯ ಪುತ್ರಿ ಧರ್ಮಾರ್ಥಯುಕ್ತಂ ಕುಲನಾಚ ಭೀತಾ ದುರ್ಯೋಧನಂ ಪಾಪಮತಿಂ ನೃಜಂ ತಂ ರಾಜ್ಞಾಂ ಸಮಕ್ಷಂ ಸುತಮಾಹ ಕೋಪಾತ್. ಆಗ ಗಾಂಧಾರಿ ಮಾತನಾಡಿದ್ಲು. ಗಾಂಧಾರಿ ಯೇ ಪಾರ್ಥಿವಾರಾಜ ಸಭಾಂ ಪ್ರವಿಷ್ಟ ಬ್ರಹ್ಮರ್ಷಯೋ ಯೇ ಚ ಸಭಾಸದೋನ್ಯೇ ಶೃಣ್ವಂತು ವಕ್ಷ್ಯಾಮಿ ತಥಾಪರಾಧಂ ಪಾಪಸ್ಯ ಸಾಮಾತ್ಯ ಪರಿಚ್ಛದಸ್ಯ. ಯಾರ್ಯಾರು ರಾಜರಿದ್ದೀರಾ, ಯಾರ್ಯಾರು ಬ್ರಹ್ಮರ್ಷಿಗಳಿದ್ದೀರಾ, ಯಾರ್ಯಾರು ಸಭೆಯಲ್ಲಿ ಕುಳಿತಿದ್ದೀರಾ, ಅವರೆಲ್ಲರೂ ನನ್ನ ಮಾತನ್ನು ಕಿವಿಗೊಟ್ಟು ಕೇಳ್ರಿ. ದುರ್ಯೋಧನ ಅಂತೂ ಕೇಳಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಅವಳು ಯಾರ್ಯಾರಿದ್ದೀರಾ ಎಲ್ಲ ಕೇಳಿ. ಕುರುಡರಿಗೆ ಕಿವಿ ಸೂಕ್ಷ್ಮ ಇರುತ್ತೆ. ಹೀಗಾಗಿ ಪ್ರಾಯ ಮಧ್ಯದಲ್ಲಿ ದುರ್ಯೋಧನ ಎದ್ದು ಹೋಗ್ತಾ ಇದ್ದದ್ದು, ಆಚೆ ಮುಖ ತಿರುಗಿಸ್ತಾ ಇದ್ದದ್ದು, ಸಿಟ್ಟಿನಿಂದ ಉಸಿರು ಬಿಡ್ತಾ ಇದ್ದದ್ದು ಪ್ರಾಯ ಅವಳು ಕಿವಿಯಿಂದ ಕಂಡಿರ್ತಾಳೆ. ಹೀಗಾಗಿ ಅವಳು ಹೇಳಿದಳು, ರಾಜ್ಯಂ ಕುರುಣಾಂ ಅನುಭೂತಿ ಯೋಗ್ಯಂ ಕ್ರಮಾಗತೋ ನ ಕುಲಧರ್ಮಯೇತಃ ತ್ವಂ ಪಾಪ ಬುದ್ಧೇ ಸಂಸೃಜಂ ಸಕರ್ಮ ರಾಜ್ಯಂ ಕುರುಣಾಮನ ಯಾಧ್ಯಹಂಸಿ. ದುರ್ಯೋಧನನ ಕಡೆಗೆ ತಿರುಗಿ ಹೇಳ್ತಾಳೆ, ಈ ಕುಲಕ್ರಮಾಗತವಾಗಿ ಬಂದ, ಸಂಪ್ರದಾಯದಿಂದ ಬಂದ ಸಮೃದ್ಧವಾದ ರಾಜ್ಯವನ್ನು ನೀನು ಹಾಳು ಮಾಡ್ತಾ ಇದೆಯಾ ಅಷ್ಟೇ. ರಾಜ್ಯೇ ಸ್ಥಿತೋ ಧೃತರಾಷ್ಟ್ರೋ ಮನೀಚಿ ತಸ್ಯಾನುಜೋ ವಿದುರೋ ದೀರ್ಘದರ್ಶಿ. ಧೃತರಾಷ್ಟ್ರ ಮನೀಷಿ, ಒಳ್ಳೆ ಪ್ರಜ್ಞೆ ಇರುವವ. ಅವನ ತಮ್ಮ ವಿದುರ ದೀರ್ಘದರ್ಶಿ. ಏತಾವತಕ್ಕೆಮ್ಮೆ ಕಥಂ ನೃಪಸ್ತ್ವಂ. ಅಲ್ಲ, ಇವರಿಬ್ಬರು ಇರಬೇಕಾದ್ರೆ ರಾಜ ಆಗಬೇಕು ಅಂತ ಹೆಂಗೆ ಅಂದ್ಕೊಳ್ತಿ? ಅವರಿಬ್ಬರು ಅಸಮರ್ಥರಾದರೆ ನೀನು ರಾಜ ಆಗಬೇಕು. ಅಥವಾ ಅವರಿಬ್ಬರು ಹೇಳಿದರೆ ನನ್ನ ಕೈಲಿ ರಾಜ್ಯ ಆಗಲ್ಲಪ್ಪ ಅಂತ ಹೇಳಿದರೆ ಮಾಡಬೇಕು. ರಾಜ ಚಕ್ಷತ್ತಾ ಚ ಮಹಾನುಭಾವೌ ಭೀಷ್ಮೇ ಸ್ಥಿತೇ ಪರವಂತೌ ಭವೇತಾಂ ಅಯಂ ತು ಧರ್ಮಜ್ಞತಯಾ ಮಹಾತ್ಮ ನ ರಾಜ್ಯ ಕಾಮೋ ನೃವರೋ ನದೀಜಃ. ಇವನು ಭೀಷ್ಮ, ಇವನೇ ರಾಜ. ಇವನು ರಾಜ್ಯಾಭಿಷಿಕ್ತನಲ್ಲ ಅಂದ ಮಾತ್ರಕ್ಕೆ ರಾಜ್ಯಾಧಿಕಾರ ಯೋಗ್ಯ ಅಲ್ಲ ಅಂತ ಅರ್ಥ ಅಲ್ಲ. ರಾಜಾಧಿಕಾರ ಯೋಗ್ಯ. ಇವನನ್ನು ಕೇಳಬೇಕು, ಕೇಳಿ ಮಾಡಬೇಕು. ಭೀಷ್ಮೇ ಸ್ಥಿತೆ ಪರವಂತವು ಭವೇತಾಂ. ಪರವಂತ ಅಂದರೆ ಬೇರೊಬ್ಬರಿಗೆ ಅಧೀನ. ಧೃತರಾಷ್ಟ್ರ ಮತ್ತು ವಿದುರರು ಪರವಂತವು. ಯಾರು? ಧೃತರಾಷ್ಟ್ರನಿಗೆ, ಭೀಷ್ಮಾಚಾರ್ಯರಿಗೆ ಅಧೀನರು ಧೃತರಾಷ್ಟ್ರ ಮತ್ತು ವಿದುರರು. ಅವರೇ ಈಗ ರಾಜ್ಯಭಾರ ಮಾಡ್ತಾ ಇರೋರು, ಅವರೇ ಅವ್ರ ಮುಖ ನೋಡ್ತಾರೆ. ಏನಾದರೂ ಒಂದು ಮೇಜರ್ ಡಿಸಿಷನ್ ತೆಗೆದುಕೊಳ್ಬೇಕು ಅಂದರೆ
ಅವ್ರ ಮುಖ ನೋಡ್ತಾರೆ. ಅವರು ರಾಜ್ಯಾಧಿಕಾರದಲ್ಲಿಲ್ಲ, ಅವರು ರಾಜಾಧಿಕಾರ ಯೋಗ್ಯತೆ ಮಾತ್ರ ಇದೆ. ಅವ್ರನ್ನ ಕೇಳ್ಬಿಟ್ಟು ಮಾಡ್ತಾರೆ. ಇವರು 3 ಜನ ಇರಬೇಕಾದ್ರೆ 2 ತಲೆಮಾರಿದೆ ನಿನ್ನ ಮೇಲೆ, ನೀನು ಹೇಗೆ ರಾಜ ಆಗೋಗ್ತಿ? ರಾಜ್ಯಂತು ಪಾಂಡೋರಿದಮ ಪ್ರಧೃಶ್ಯಂ ತಸ್ಯಾದ್ಯ ಪುತ್ರಾಃ ಪ್ರಭವಂತಿ ನಾನ್ಯೇ ರಾಜ್ಯಂ ತದೇತನ್ನಿಖಿಲಂ ಪಾಂಡವಾನಾಂ ಪೈತಾಮಹಂ ಪುತ್ರ ಪೌತ್ರಾನುಗಾಮಿ. ಪಾಂಡವರದ್ದೂ ಕೂಡ ಹೌದು. ದೇವವ್ರತ ಹೇಳಿದ ಹಾಗೆ ಕೇಳು. ಸರ್ವಂ ತದಸ್ಮಾಭಿರಧಿತ್ಯ ಧರ್ಮಂ ಗ್ರಾಹ್ಯಂ ಸ್ವಧರ್ಮಾತ್ ಪರಿಪಾಲಯದ್ಭಿಃ ಅನುಜ್ಞಯಾ ಚಾಥ ಮಹಾವ್ರತಸ್ಯ ಬ್ರೂಯಾನ್ ನೃಪೋಯಂ ವಿದುರಸ್ತಥೈವ. ಅದರಿಂದ ದೀರ್ಘಕಾಲ ಯೋಚನೆ ಮಾಡಿ ಆಗಿದೆ. ಇನ್ನೇನು ಮತ್ತೆ ನೋಡ್ತಾ ಇರೋದು? ಯುಧಿಷ್ಠಿರ ಅವನೂ ಇರಲಿ, ಧೃತರಾಷ್ಟ್ರನಿಂದ ಕೂಡಿಕೊಂಡು ನೀನು ಪಾಲನೆ ಮಾಡು, ಅಥವಾ ನಿನಗೆ ಬೇಡವೇ ಬೇಡ ಅಂತ ನಾನು ಹೇಳೋಳು ಅಂತ ಹೇಳಿ ಗಾಂಧಾರಿ ಹೇಳಿದಳು ಅನ್ನುವಲ್ಲಿಗೆ 135ನೇ ಅಧ್ಯಾಯ ಮುಗಿತು. ಏವ ಮುಕ್ತೇತು ಗಾಂಧಾರ್ಯ ಧೃತರಾಷ್ಟ್ರೋ ಜನೇಶ್ವರ ದುರ್ಯೋಧನ ಮುವಾಚೇದಂ ರಾಜಮಧ್ಯೆ ಜನಾಧಿಪ. ಹೀಗೆ ಗಾಂಧಾರಿ ಹೇಳಿದ ಮೇಲೆ ಧೃತರಾಷ್ಟ್ರ ಮಾತನಾಡಿದ. ಅಲ್ಲ, ಈ ಮಾತುಗಳನ್ನು ನಾವು ಹಿಂದೆ ಎಲ್ಲೂ ಕೇಳಲಿಲ್ವಲ್ಲ, ಕೃಷ್ಣ ಆ ಸಭೆಯಲ್ಲಿದ್ದಾಗ ಇದು ಹೇಳಿಲ್ವಲ್ಲ ಅಂದರೆ, ಹೌದು, ಅವ್ರ ಮಾತಿನ ಭಾವವನ್ನು ಇವನಿಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದು. ಮಾತು ನೇರವಾಗಿ ಹಿಂದೆ ಮತ್ತೆ ಹೇಳಿದ್ದಾನೆ, ಅವರ ಅಭಿಪ್ರಾಯವನ್ನು ಇಲ್ಲಿ ಹೇಳ್ತಾ ಇರೋದು. ಹೀಗಾಗಿ ಹಿಂದೆ ಯಾಕೆ ಹೇಳಲಿಲ್ಲ ಅನ್ಬೇಡಿ. ಅವರ ಅಭಿಪ್ರಾಯ ಏನಿತ್ತು, ಅವರ ಮಾತಿನ ಹಿಂದಿನ ಭಾವನೆ ಏನಿತ್ತು ಅಂತ ಇಲ್ಲಿ ಹೇಳಿದ್ದು. ದುರ್ಯೋಧನ ನಿಬೋಧೇದಂ ತತ್ವಾಂ ವಕ್ಷ್ಯಾಮಿ ಪುತ್ರಕ ತಥಾ ತತ್ ಕುರು ಭದ್ರಂತೆ ಯದ್ಯಸ್ತಿ ಪಿತೃಗೌರವಂ. ದುರ್ಯೋಧನ, ನಿನಗೆ ನಿನ್ನ ಹುಟ್ಟು ಎಲ್ಲಿಂದ ಆಯಿತೋ ಅವ್ರ ಬಗ್ಗೆ ಗೌರವ ಇದ್ದರೆ ಕೇಳು. ಪ್ರಜಾಪತಿಯ ಮಗ ಸೋಮ, ಸೋಮನಿಂದ 6ನೇಯವನು ಯಯಾತಿ. ಯಯಾತಿಗೆ 5 ಜನ ಮಕ್ಕಳು. ಅದರಲ್ಲಿ ಕಡೆಯವ ಪೂರು, ಅವನೇ ನಮ್ಮ ವಂಶವರ್ಧನ, ಶರ್ಮಿಷ್ಠೆಯಿಂದ ಹುಟ್ಟಿದವ. ಶರ್ಮಿಷ್ಠೆ ಅನ್ನೋದಕ್ಕೆ ಒಂದು ತಮಾಷೆಯ ನಿರ್ವಚನ ಇದೆ ಬ್ರಹ್ಮಪುರಾಣದಲ್ಲಿ ಒಂದು ತಮಾಷೆಯ ನಿರ್ವಚನ. ಶರ್ಮಣಃ ಷ್ಠೀವನಂ ಯಸ್ಯ. ಒಂದು ಸರ್ತಿ ವೃಷಪರ್ವ ಮಗು ಆಗಲಿ ಅಂತ ಕಾಯ್ತಾ ಇದ್ದ, ಮಗು ಆಯಿತು, 9ನೇ ತಿಂಗಳು ತುಂಬಿ ಮಗು ಆಯಿತು. ಶರ್ಮಣಃ ಷ್ಠೀವನಂ ಯಸ್ಮಾತ್, ಸಂತೋಷದಿಂದ ಸೀನ ಹಾಕಿದ ಅಂತ, ಅದಕ್ಕೊಳಗೆ ಶರ್ಮಿಷ್ಠ ಅಂತ. ಶರ್ಮ ಅಂದರೆ ಸಂತೋಷ, ಷ್ಠೀವನ ಅಂತಂದರೆ ಸೀನುವಿಕೆ. ಗೊತ್ತಾಯ್ತಾ ಈಗ? ಪ್ರೋಷ್ಠೀಶ ವಿಗ್ರಹ ಸುನಿಷ್ಠೀವನೋದ್ಧತ ವಿಶಿಷ್ಟಾಂಬುಚಾರಿ ಜಲಧೇ. ಇಲ್ಲ, ಪ್ರೋಷ್ಠಿ ಅಂದರೆ ಮೀನು, ಪ್ರೋಷ್ಠೀಶ ಮತ್ಸ್ಯ. ಯಾರು ಸೀನಿದ್ದರಿಂದ ಕಡಲು ಉಲ್ಲೋಲ ಕಲ್ಲೋಲವಾಯಿತೋ ಹಾಗೆ ಹಾಗೆ ಷ್ಠೀವನ ಅಂದರೆ ಸೀನೋದು. ಶರ್ಮಣಃ ಷ್ಠೀವನಂ ಯಸ್ಮಾತ್ ಶರ್ಮಿಷ್ಠ ಸಂಪ್ರಜಾಯತ ಅಂತ ಈ ನಿರ್ವಚನ ಬ್ರಹ್ಮಪುರಾಣದಲ್ಲಿ ಇದೆ. ಇರಲಿ, ಇದು ಶರ್ಮಿಷ್ಠಯ ಸಂಪ್ರಸೂತ ಅಂತಂತಲ್ಲ, ಅಲ್ಲಿಗೆ ನೆನಪಾಯಿತು. ಶರ್ಮಿಷ್ಠೆಯಿಂದ ಹುಟ್ಟಿದ ವೃಷಪರ್ವನ ಮಗಳು ಯದು ದೇವಯಾನಿಯ ಮಗ, ಅವಳು ಶುಕ್ರಾಚಾರ್ಯನ ಮಗಳು. ಯಾದವಾನಾಂ ಕುಲಕರಃ ಬಲವಾನ್ ವೀರ್ಯತಮ್ಮತಃ ಅವಮೇನೆ ಸತುಕ್ಷತ್ರಂ ದರ್ಪಪೂರ್ಣ ಸುಮಂದಧೀಹಿ. ನೋಡು, ಯದು ಕಡಿಮೆಯವನಲ್ಲ, ತಂದೆಯ ಒಳ್ಳೆ ಶಾಸ್ತ್ರವನ್ನು ತಿಳಿದುಕೊಂಡಿದ್ದ, ಬಲಿಷ್ಠನಾಗಿದ್ದ, ತಂದೆಯ ಗೌರವಕ್ಕೆ ಪಾತ್ರನಾಗಲಿಲ್ಲ. ಅದರಿಂದಾಗಿ ಯದು ಚಕ್ರವರ್ತಿ ಆಗಲಿಲ್ಲ, ರಾಜ ಆಗಲಿಲ್ಲ. ತಂದೆಯ ಅನುಮತಿ ಇಲ್ಲದೆ
ದಾಳಿ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದ ಅಕ್ಕಪಕ್ಕದ ರಾಜರ ಮೇಲೆ. ಅದಕ್ಕೆ ಯದುವನ್ನು ಹದ್ದುಬಸ್ತಿನಲ್ಲಿ ಇಡಬೇಕು, ಇಂತಹವನಿಗೆ ಅಧಿಕಾರ ಸಲ್ಲಬಾರದು, ವಿನಯ ಇಲ್ಲದವನಿಗೆ ಅಧಿಕಾರ ಸಲ್ಲಬಾರದು ಅಂತ ಹೇಳಿ ಶಶಾಪ ತಾನಪಿ ಕ್ರುದ್ಧ ಯಯಾತಿ ಸ್ತನಯಾನಥ, ಚಿಕ್ಕ ಮಗ ಪೂರ್ವವನ್ನು ರಾಜನನ್ನಾಗಿ ಮಾಡಿದ. ಏವಂ ಜ್ಯೇಷ್ಠೋಪ್ಯಥೋತ್ಸಿಕ್ತ ನ ರಾಜ್ಯಂ ಅಭಿಪದ್ಯತೆ. ನಮಗೆ ಆದಿಪರ್ವದಲ್ಲಿ ಯಯಾತಿಯ ಕಥೆ ಬಂದಾಗ ಏನು ಅಂಶ ತೋರ್ಲಿಲ್ವೋ ಆ ಅಂಶ ಉದ್ಯೋಗ ಪರ್ವದಲ್ಲಿ ಸ್ಪಷ್ಟ ಆಯಿತು. ಹಿರಿಯ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತನ್ನೋದು ಒಂದು ಸಂಪ್ರದಾಯ. ಆ ಸಂಪ್ರದಾಯ ನಮ್ಮ ಕಣ್ಣಿಗೆ ಚುಚ್ಚುವಾಗ ನಾವು ಆ ಸಂಪ್ರದಾಯವನ್ನು ಬದಲಾಯಿಸಬಹುದು, ನೆನಪಿರಲಿ, ಅದು ರಾಜನ ಕೈಯಲ್ಲಿರುವಂಥದ್ದು. ಆ ವಂಶದಲ್ಲಿ ನನ್ನ ತಂದೆಯ ತಾತ ಪ್ರತೀಪ ಬಂದ. ಅವನಿಗೆ 3 ಜನ ಮಕ್ಕಳು ಹುಟ್ಟಿದ್ರು, ದೇವಾಪಿ, ಬಾಹ್ಲಿಕ, ಚಂತನು ಅಂತ. ದೇವಾಪಿಸ್ತು ಮಹಾತೇಜಾ ತ್ವಗ್ದೋಷಿ ರಾಜಸತ್ತಮಃ. ಆಮೇಲೆ ದೇವಾಪಿಯ ಬಗ್ಗೆ ನಮಗೆ ಬಹಳ ಡಿಸ್ಕ್ರಿಪ್ಷನ್ನೇ ಸಿಗೋದಿಲ್ಲ. ಆದಿಪರ್ವದಲ್ಲಾಗಲಿ, ವಿಷ್ಣು ಪುರಾಣದಲ್ಲಾಗಲಿ, ಭಾಗವತದ 9ನೇ ಸ್ಕಂದದಲ್ಲಾಗಲಿ ಡಿಸ್ಕ್ರಿಪ್ಷನ್ ಸಿಗಲ್ಲ, ಉದ್ಯೋಗ ಪರ್ವದಲ್ಲಿ ಸಿಗುತ್ತೆ. ಅವನು ಹೇಳ್ತಾನೆ, ದೇವಾಪಿ ಮಹಾತೇಜಾಹ, ಒಳ್ಳೆ ತೇಜಸ್ಸು ಇತ್ತು, ಪರಾಕ್ರಮ ಇತ್ತು. ತ್ವಗ್ದೋಷಿ, ಸ್ವಲ್ಪ ತಣ್ಣು ಇತ್ತು. ಧಾರ್ಮಿಕ, ಸತ್ಯವಾದಿ. ಪಿತೃಶುಶ್ರೂಷಣೆ ರತಃ, ತಂದೆಯ ಸೇವೆ ಮಾಡ್ತಾ ಇದ್ದ. ಪ್ರಾಜ್ಞ, ಸತ್ಯಸಂಧ, ಸರ್ವಭೂತ ಹಿತೆ ರತಃ. ವರ್ತಮಾನ ಪಿತೃಶಾಸ್ತ್ರೇ, ತಂದೆಯ ಆಡಳಿತದಲ್ಲಿ ಇದ್ದ. ಬ್ರಾಹ್ಮಣಾನಾಂ ತಥೈವಚ, ತಮ್ಮಂದಿರೊಡನೆ ಒಳ್ಳೆ ಸ್ನೇಹ ಮೇಂಟೈನ್ ಮಾಡಿದ್ದ. ಬಾಹ್ಲಿಕಸ್ಯ ಪ್ರಿಯೋ ಭ್ರಾತ ಶಂತನೋಶ್ಚ ಮಹಾತ್ಮನಃ. ಬಾಹ್ಲಿಕ ಮತ್ತು ಶಂತನುವಿಗೆ ದೇವಾಪಿ ಅಂತಂದರೆ ಹಣೆಮಣಿಯುವಷ್ಟು ಗೌರವ. ಸರಿ, ಪ್ರತೀಪನಿಗೆ ಮುದಿತನ ಬಂತು, ಎಲ್ಲ ತಡೆದ, ಎಲ್ಲ ಅಭಿಷೇಕಕ್ಕೆ ತಯಾರಿ ಮಾಡಿದ. ಆಗ ಪ್ರಜೆಗಳೆಲ್ಲ ದೇವಾಪಿಗೆ ಪಟ್ಟಾಭಿಷೇಕ ಆಗದಂತೆ ತಡೆದ್ರು. ನೋಡಿ, ಪ್ರಜೆಗಳು ತಡೆದ್ರು. ನನ್ನ ಮಕ್ಕಳನ್ನ ಎಲೆಕ್ಷನ್ಗೆ ನಿಲ್ಲಿಸ್ಲೋ ಬೇಡವೋ ಅಂತ ಹೇಳಿ ಇವರೇನು ವೋಟಿಂಗ ಮಾಡಿಸ್ತಾರೆ ನೋಡಿ. ಅಲ್ಲಿ ಅವರೆಲ್ಲ ಬೇಡ ಅಂದ್ರೆ ಒಂದು ಬಿಟ್ಟ. ತಂ ಬ್ರಾಹ್ಮಣಾಶ್ಚ ವೃದ್ಧಾಶ್ಚ ಪೌರಜಾನಪದೈ ಸಹ ಸರ್ವೇ ನಿವಾರಯಾಮಾತುಃ ದೇವಾಪೇರಭಿಷೇಚನಂ. ಅತ್ಯಂತ ಪ್ರಿಯನಾದ, ಗುಣಗಳಿಂದ ತುಂಬಿರುವ ದೇವಾಪಿ ಅಭಿಷೇಕ ಮಾಡ್ಕೊಳ್ಬೇಕು ಅಂದರೆ ಪ್ರಜೆಗಳೆಲ್ಲ ತಡೆದ್ರು. ಉತ್ಕಂಠನಾಗಿ ಅತ್ತ ಅಂತೆ, ಅಶ್ರುಕಂಠೋ ಭವದ್ರಾಜ, ದಾಳ 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 ಕಣ್ಣೀರು ಸುರಿಸ್ದ ಮಗನನ್ನ ಕುರಿತು. ಪ್ರಿಯ ಪ್ರಜಾನಾಮಪಿ ಸನ್ ತ್ವಗ್ದೋಷೇಣ ಪ್ರದೂಷಿತಃ. ನೋಡು, ಒಂದು ತಿಳ್ಕೋ, ಪ್ರಜೆಗಳಿಗೆ ಸಮ್ಮತನಾಗಿದ್ದರೂ, ಗುಣಗಳಿಂದ ಕೂಡಿದ್ದರೂ, ತ್ವಗ್ದೋಷ ಅನ್ನೋ ಒಂದೇ ಒಂದು ಕಾರಣದಿಂದ ದೇವಾಪಿ ರಾಜ ಆಗಲಿಲ್ಲ. ಹೀನಾಂಗಂ ಪೃಥಿವೀಪಾಲಂ ನಾಭಿನಂದಂತಿ ದೇವತಾ. ರಾಜ ಆಗುವಾಗ, ಸನ್ಯಾಸಿ ಆಗುವಾಗ ಹೀನಾಂಗನಾಗಿರಬಾರದು. ಸನ್ಯಾಸ ತೆಗೆದುಕೊಳ್ಳಲಿಕ್ಕೆ ಇದು ನೋಡ್ತಾರೆ. ಹೀನಾಂಗನಾದರೆ ಅವನಿಗೆ ಸನ್ಯಾಸ ಕೊಡೋಲ್ಲ. ಅದೇ ರೀತಿ ಹೀನಾಂಗನಾದರೆ ರಾಜನೂ ಆಗಬಾರದು. ದೇವತೆಗಳಿಗೆ ಇಷ್ಟ ಇಲ್ಲ ಅದು. ಹೀನಾಂಗರಾದವರು ರಾಜರಾಗೋದು ದೇವತೆಗಳಿಗೆ ಇಷ್ಟ ಇಲ್ಲ. ನಾವು ಪೂರ್ತಿ ಕೆಲಸ ಮಾಡಬೇಕು ಅಂದರೆ ಸಮಾಂಗನಾಗಿರಬೇಕು. ಅಲ್ಲಿ ಬಂದು ಕೂತ್ಕೊಳ್ತೇವೆ ನಾವು. ಹೀನಾಂಗನಲ್ಲಿ ನಾವು ಕೆಲಸ ಮಾಡೋಲ್ಲ ಅಂತ ಹೇಳ್ತಾರಂತೆ, ಅಥರ್ವವೇದದಲ್ಲಿ ಬರುತ್ತೆ. ಅದರಿಂದಾಗಿ ಇವನು ಅಂಗ ಅಲ್ಲ, ಒಳ್ಳೆ ಸಕಲಾಂಗನಲ್ಲ ಇವನು. ಬ್ರಾಹ್ಮಣರು ಬೇಡ ಅಂದರು. ಈ ರೀತಿಯಾಗಿ ಇದ್ದಾಗ ಪುತ್ರಶೋಕ ಸಮನ್ವಿತ ಮಮಾರ,
ತಂದೆ ಎದೆ ಹೊಡೆದು ಸತ್ತೋದ. ನೋಡಿ, ಪ್ರತೀಪನ ಬಗ್ಗೆ ನಮಗೆ ಹೀಗೊಂದು ಅಂತಲೇ ಗೊತ್ತಿರಲಿಲ್ಲ. ಅಯ್ಯೋ, ಮಗನಿಗೆ ಪಟ್ಟ ಕಟ್ಟಲಿಕ್ಕಾಗಲ್ವೇ, ಇಂತಹ ಗುಣಭರಿತನಾಗಿದ್ದಾನೆ ಮಗ, ಪಟ್ಟ ಕಟ್ಟಲಿಕ್ಕಾಗಲ್ಲ ಅಂತ ಹೇಳಿ ಸತ್ತೋದ ದೇವಾಪಿ. ಸಾರಿ, ಇವನು ಪ್ರತೀಪ. ದೇವಾಪಿ ಕಾಡಿಕೊಟ್ಟೋದ. ನೇರವಾಗಿ ಶಂತನುವಿಗೆ ಅಭಿಷೇಕ ಏನು ಮಾಡಲಿಲ್ಲ ಅವನು, ಪ್ರತೀಪ. ನಮಗೆ ಇದು ಹೊಸದು ವಿಚಾರ. ಅದಕ್ಕೆ ಪೂರ್ಣವಾಗಿ ನೋಡಬೇಕು ಅಂತನ್ನೋದು ಮಧ್ವಾಚಾರ್ಯ ಏನು ಹೇಳಲಿಲ್ಲ. ಪ್ರದೀಪನಿಗೆ 3 ಜನ ಮಕ್ಕಳು, ತ್ರಯಸ್ತ್ರೇತಾಗ್ನಿ ವರ್ಚಸಃ, ಅಷ್ಟೇ ಅವರು ಹೇಳೋದು. ಬಾಹ್ಲೀಕೋ ಮಾತುಲಕುಲಂ ತ್ಯಕ್ತ್ವಾ ರಾಜ್ಯಂ ಸಮಾಸ್ಥಿತಃ. ಅಪ್ಪ ಸಾಯ್ತಿದ್ದ ಹಾಗೆ ಬಾಹ್ಲೀಕ ಅಜ್ಜನ ಮನೆಗೆ ಹೊಟ್ಟೋದ, ತಾಯಿಯ ತಂದೆ ಮನೆಗೆ. ಪಿತೃನ್ ಭ್ರಾತೃನ್ ಪರಿತ್ಯಜ್ಯ ಪ್ರಾಪ್ತವಾನ್ ಪರಮರ್ಧಿಮತ್. ಎಲ್ಲರನ್ನ ಬಿಟ್ಟು ಹೊಟ್ಟೋದ. ಮತ್ತೆ ಯಾವಾಗಲೂ ಇಲ್ಲೇ ಇರ್ತಾ ಇದ್ದ, ಬೇರೆ. ಪಿತರ್ಯುಪರತೆ ರಾಜನ್. ಆಗ ಬಾಹ್ಲೀಕನಿಂದ ಅನುಮತಿಯನ್ನು ಪಡೆದು ಶಂತನು ರಾಜ ಆದ. ಅದರಿಂದಾಗಿ ದೊಡ್ಡವರ ಅನುಮತಿ ಬೇಕು. ನೀನು ದೊಡ್ಡವರ ಅನುಮತಿಯನ್ನೇ ಪಡೆದೇ ಮುಂದುವರಿತಾ ಇದ್ದಿ. ಅದನ್ನು ಯೋಚನೆ ಮಾಡುವಂತ ಧೃತರಾಷ್ಟ್ರ ಹೇಳಿದ ಅನ್ನುವಲ್ಲಿಗೆ ನಾವು ಸುಮಾರು 28ನೆಯ ಶ್ಲೋಕವನ್ನು ನೋಡಿದ್ದೇವೆ. ಅದರಿಂದಾಚೆ ನಾವು ಮುಂದಿನ ಬಾರಿ ನೋಡುವ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಣೆ ಮಾಡೋಣ. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್.